ನಮಸ್ಕಾರ. ಮಹಾಭಾರತ ಮತ ಗಣಿತ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಒಂದಿಷ್ಟು ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಾ. ಇಡೀ ದೇಶದಲ್ಲಿ ಚುನಾವಣೆಯ ಕಾವು ತುಂಬಾ ರಂಗೇರ್ತಾ ಇದೆ. ಆದ್ರೆ 2014 ಮತ್ತೆ 2019 ಏನು ದಿಢೀರಾಗಿರುವಂತಹ ಬೆಳವಣಿಗೆ ಇದೆ, ಏನ್ ವ್ಯತ್ಯಾಸಗಳಾಗ್ತಾ ಇದೆ, ಕೆಲವು ಕ್ಷೇತ್ರಗಳಲ್ಲಿ ಆಗಿರುವಂತಹ ಬದಲಾವಣೆ ಆದ್ರೂ ಏನು, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಆಗಿದ್ರಿಂದ ಬಿಜೆಪಿಯಲ್ಲಿ ಮುಗ್ಗರಿಸಿ ಬೀಳುತ್ತೆ ಅಥವಾ ಎದ್ದು ನಿಲ್ಲುತ್ತೆ, ಹೇಗಿದೆಯಾ ಲೆಕ್ಕಾಚಾರ? ಜೆಡಿಎಸ್ ಕಾಂಗ್ರೆಸ್ ಒಂದಾಗಿ ಬಿಟ್ರೆ ಬಿಜೆಪಿಗೆ ಏನಾದ್ರೂ ಲಾಸ್ ಆಗುತ್ತಾ ಅಥವಾ ಬಿಜೆಪಿಗೆ ಪ್ಲಸ್ ಆಗುತ್ತಾ ಅಥವಾ ಮೈತ್ರಿ ಸರ್ಕಾರಕ್ಕೆ ಇದರಿಂದ ತುಂಬಾ ಅಡ್ವಾಂಟೇಜ್ ಇದೆ, ಕೆಲವು ಕಡೆ ಸೋಲುವಂತಹ ಜಾಗಗಳಲ್ಲೂ ಕೂಡ ದಿಢೀರ್ ಅಂತ ಗೆಲ್ಲುವ ಸಾಧ್ಯತೆಗಳಿದೆ ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿದೆ. ಮ್ಯಾಥಮೆಟಿಕ್ಸ್ ಹೇಗೆ ವರ್ಕ್ ಆಗುತ್ತೆ, ಕೆಮಿಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ, ಎಲ್ಲವೂ ಕೂಡ ಮತದಾರರ ಮೇಲೆ ನಿರ್ಬಂಧವಾಗಿರುತ್ತೆ. ಆದ್ರೆ ಸದ್ಯಕ್ಕಂತೂ ಒಂದಿಷ್ಟು ಕ್ಯಾಲ್ಕುಲೇಷನ್ ಗಳನ್ನ ನಿಮಗ್ ನಾವು ಹೇಳಬೇಕು. ಯಾವ ರೀತಿಯಾಗಿ ಈ ಕ್ಯಾಲ್ಕುಲೇಷನ್ ಇದೆ, ಹೇಗಿದೆ? ಮೈತ್ರಿ 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 ಅಂತಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಸೀಟಿನ ಲೆಕ್ಕಾಚಾರದಲ್ಲಿ 28 ಶೇರ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ 28 ಶೇರ್ಗಳಲ್ಲಿ ಬಿಜೆಪಿಯನ್ನ ಮಣಿಸೋಕೆ ಮಾಡಿರುವಂತಹ ತಂತ್ರ ನಿಜವಾಗಿಯೂ ವರ್ಕೌಟ್ ಆಗುತ್ತಾ? ಜೆಡಿಎಸ್ ತೆಗೆದುಕೊಂಡಿರುವಂತಹ 8 ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲ್ಲಬಹುದಾದಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಕಾಂಗ್ರೆಸ್ ತೆಗೆದುಕೊಂಡಿರುವಂತಹ 20 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಎಷ್ಟಿದೆ? ಬಿಜೆಪಿ ಕಳೆದ ಬಾರಿ ಗೆದ್ದಂತಹ 17 ಈಗ 16 ಇದೆ. ಅದರಲ್ಲಿ ಬಿಜೆಪಿ ಎಷ್ಟು ಉಳಿಸಿಕೊಳ್ಳುತ್ತೆ? ಮೈತ್ರಿಯನ್ನ ಎದುರಿಸುವಂತಹ ಶಕ್ತಿ ಬಿಜೆಪಿಗೆ ಇದೆಯಾ? ಯಾವ ಕ್ಷೇತ್ರಗಳಲ್ಲಿ ಏನೆಲ್ಲ ಕ್ಯಾಲ್ಕುಲೇಷನ್ ನಡೀತಾ ಇದೆ, ಯಾವ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ, ಯಾವ ರೀತಿಯಾಗಿ ವೋಟ್ ಕ್ಯಾಲ್ಕುಲೇಷನ್ ಇದೆ? 2014ರಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ತೆಗೆದುಕೊಂಡಿರುವಂತಹ ಮತಗಳಾದ್ರೂ ಎಷ್ಟು? ಜೆಡಿಎಸ್ ಮತ್ತು ಕಾಂಗ್ರೆಸ್ ಮತಗಳನ್ನ ಸೇರಿಸಿದಾಗ ಬಿಜೆಪಿಯ ಸರಿಸಾಟಿಯಾಗಿ ನಿಲ್ಲೋಕೆ ಸಾಧ್ಯವಾಗುತ್ತಾ? ಹೇಗಿದೆ ಎಲ್ಲ ಕ್ಯಾಲ್ಕುಲೇಷನ್? ಎಲ್ಲವನ್ನ ನಿಮ್ಮ ಮುಂದೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇಡ್ತಾ ಇದ್ದೀನಿ. ಇದೇ ಹೊತ್ತಿನ ವಿಶೇಷ ಮಹಾಭಾರತ ಮತಗಣಿತ. ಎಸ್, ಮಹಾಭಾರತ ಮತಗಣಿತದಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಮೈಸೂರು ಒಂದು ರೀತಿಯಾಗಿ ಏನಿತ್ತು ಅನ್ನೋದು ನಿಮಗೆ ಗೊತ್ತಿದೆ. ಬೆಂಗಳೂರು ಉತ್ತರ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಕಲಬುರಗಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗಮನದಲ್ಲಿದೆ. ಮಂಡ್ಯ ಏನಾಗ್ತಾ ಇದೆ ಅನ್ನೋದು ನಿಮ್ಮ ಗಮನದಲ್ಲಿದೆ. ಸೊ ವೋಟ್ ಕ್ಯಾಲ್ಕುಲೇಷನ್ ಹೇಗಿದೆ? ಕೇವಲ ಇದಿಷ್ಟು ದೊಡ್ಡ ಮಟ್ಟದಲ್ಲಿ ಹವಾ ಎದ್ದಿರುವಾಗ ವೋಟ್ ಕ್ಯಾಲ್ಕುಲೇಷನ್ ಅಷ್ಟೇ ಮುಖ್ಯ ಅಲ್ಲ, ಮತದಾರರು ಅಷ್ಟೇ ಮುಖ್ಯ ಅಲ್ಲ. ಹಾಗಾಗಿನೇ ಮತದಾರರು ಮತ ಹಾಕಿದಂಥ ಲೆಕ್ಕಾಚಾರಗಳನ್ನ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. 2014 ಮತ್ತು 2019 ಇವೆಲ್ಲವನ್ನು ಏನು ಅಂತ ಹೇಳಿ. ಸೊ ನೇರವಾಗಿ ತೆರಳುತ್ತಾ ಇದ್ದೀನಿ. 2014ರ ಲೋಕಸಭಾ ಚುನಾವಣೆಯ ಕ್ಯಾಲ್ಕುಲೇಷನ್ ಏನು, ಯಾವ ಪಕ್ಷ ಎಷ್ಟು ಸೀಟ್ಗಳನ್ನ ಪಡ್ಕೊಂಡಿತ್ತು ಅಂತ ಹೇಳಿ. ಎಸ್, ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಬಿಜೆಪಿ 17 ಸೀಟ್ಗಳನ್ನ ಪಡ್ಕೊಂಡಿತ್ತು, ಅಂದ್ರೆ 43% ವೋಟ್ಗಳನ್ನ ಪಡ್ಕೊಂಡಿತ್ತು. 2013ರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ 2014ರಲ್ಲಿ ಬಿಜೆಪಿ ಬಂದಂಥ ಸೀಟ್ಗಳಿದು. ಸೊ ಕಾಂಗ್ರೆಸ್ ಒಟ್ಟು 9 ಸೀಟ್ಗಳನ್ನ ಇಲ್ಲಿ ಪಡ್ಕೊಳ್ಳುತ್ತೆ, ಜೆಡಿಎಸ್ 2 ಸೀಟ್ಗಳನ್ನ ಪಡ್ಕೊಳ್ಳುತ್ತೆ. ಇತರರು ಯಾರು ಇಲ್ಲ, ಬಟ್ ವೋಟ್ ಶೇರಿಂಗ್ ಅನ್ನ 5.2ರಷ್ಟು ತೆಗೆದುಕೊಳ್ತಾರೆ. ಹಾಗಿದ್ರೆ ವೋಟ್ ಶೇರಿಂಗ್ ಅನ್ನ ನೀವು ನೋಡ್ತಾ ಇದ್ದೀರಾ. ಎಲ್ಲ ಕ್ಯಾಲ್ಕುಲೇಷನ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬಿಜೆಪಿ 17, 43% ವೋಟಿಂಗ್ ತಗೊಳ್ಳುತ್ತೆ. ಇನ್ನೊಂದು ಕಡೆ ಕಾಂಗ್ರೆಸ್ 9, ಅಧಿಕಾರದಲ್ಲಿದ್ದು 122 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೀಟ್ಗಳನ್ನ ಗೆದ್ದಾಗಲೂ ಕೂಡ ಕಾಂಗ್ರೆಸ್ ತೆಗೆದುಕೊಂಡಂತಹ ಲೋಕಸಭಾ ಸೀಟ್ಗಳು 9, ಜೆಡಿಎಸ್ 2, 11% ವೋಟ್ಗಳನ್ನ ತಗೊಳ್ಳುತ್ತೆ. ಇತರರು 5.2. ಹಾಗಿದ್ರೆ ಈ ಬಾರಿ ಇದೆಲ್ಲವೂ ಕೂಡ ಏನಾಗುತ್ತೆ? ಬಿಜೆಪಿ ಎಲ್ಲವನ್ನ ಹಾಗೆ ಉಳಿಸ್ಕೊಳ್ಳುತ್ತಾ? ಕಾಂಗ್ರೆಸ್ 9ಕ್ಕೂ 9 ಹಾಗೆ ಉಳಿಸ್ಕೊಳ್ಳುತ್ತಾ? ಜೆಡಿಎಸ್ 2 ಹಾಗೆ ಉಳಿಸ್ಕೊಳ್ಳುತ್ತಾ? ಇತರರು ಯಾರಾದರೂ ಆಚೆ ಬರುವಂತಹ ಸಾಧ್ಯತೆ ಇದೆಯಾ? ಎಲ್ಲ ಕ್ಯಾಲ್ಕುಲೇಷನ್ ಮುಂದೆ ಆರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೇರವಾಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಘಟಾನುಘಟಿ ಕ್ಷೇತ್ರ. ಕಾಂಗ್ರೆಸ್ನಲ್ಲಿ ಏನು ನಡೆಯಲ್ಲ ಅಂತಿದ್ರು, ಎಲ್ಲ ನಡೆಸ್ಕೊಂಡಿರೋದೇ ಸಿದ್ದರಾಮಯ್ಯನವರು. ನಾನು ಹೇಳ್ತಾ ಇರೋದು ಯಾವುದು ಅನ್ನೋದು ನಿಮ್ ಗಮನಕ್ಕೆ ಆಗ್ಲೇ ಬಂದಿದೆ ಅಂತ ಕಾಣಿಸ್ಕೊಳ್ಳುತ್ತೆ. ಸೊ ನೇರವಾಗಿ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ಬೇಕಾಗಿರೋದು ಮೈಸೂರಿಗೆ. ಸೊ ಮೈಸೂರು ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಏನಿಲ್ಲ ಅನ್ನೋ ಕ್ಯಾಲ್ಕುಲೇಷನ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದು ರೀತಿಯಾಗಿ ಮೈಸೂರು ಈ ಬಾರಿ ಜೆಡಿಎಸ್ ಹೇಗಾದ್ರೂ ಮಾಡಿ ತಾನು ಸೀಟನ್ನ ಪಡ್ಕೊಳ್ಳೇಬೇಕು ಅನ್ನೋದನ್ನ ಪಣ ತೊಟ್ಕೊಂಡಿತ್ತು.
ನನಗೆ ಮೈಸೂರು ಬೇಕೇ ಬೇಕು ಅಂತ ಪಣ ತೊಟ್ಟಿದ್ದು ದೇವೇಗೌಡರು ಅಲ್ಲಿಂದ ನಿಲ್ಲಬೇಕು ಅನ್ನೋ ಕ್ಯಾಲ್ಕುಲೇಷನ್ಗಳನ್ನ ಮಾಡ್ಕೊಳ್ತಾ ಇದ್ರು. ಆದರೆ ಕೊನೆಗೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಮೈಸೂರನ್ನ ಬಿಟ್ಟು ಕೊಡ್ಲಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಮೈಸೂರು ತಮ್ಮ ಭಾಗದಲ್ಲಿ ಉಳಿದುಕೊಂಡ್ರು. ಎಕ್ಸಾಕ್ಟ್ಲಿ ನಿಮಗೆ ಮುಂದೆ ಬರ್ತಾ ಇದ್ದೀನಿ 2014ರಲ್ಲಿ ಏನಾಯಿತು ಅಂತ ಹೇಳಿ. 2014ರಲ್ಲಿ ಮೈಸೂರು 66.53% ವೋಟ್ಗಳನ್ನ ಇಲ್ಲಿ ಆಗಿತ್ತು ಮತದಾನ. ಬಿಜೆಪಿ ಪ್ರತಾಪ್ ಸಿಂಹ ಅವರು 5,03,908 ಮತಗಳನ್ನ ಇಲ್ಲಿ ಪಡ್ಕೊಂಡಿದ್ರು. ಕಾಂಗ್ರೆಸ್ನ ಎಚ್ ವಿಶ್ವನಾಥ್ ಮಾಜಿ ಸಂಸದರು 4,72,300 ಮತಗಳನ್ನ ಇಲ್ಲಿ ಪಡ್ಕೊಂಡಿದ್ರು. ಜೆಡಿಎಸ್ ನಿಂದ ಚಂದ್ರಶೇಖರಯ್ಯ ಅವರು 1,38,597 ಮತಗಳನ್ನ ಇಲ್ಲಿ ಪಡ್ಕೊಂಡಿದ್ರು. ಸೊ ಹಾಗಾದ್ರೆ ಪ್ರತಾಪ್ ಸಿಂಹ ಅವರು ಗೆಲ್ಲೋದಕ್ಕೆ ಕ್ಯಾಲ್ಕುಲೇಷನ್ ಏನಾಯ್ತು? ಜೆಡಿಎಸ್ ಅಲ್ಲಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಟ್ಟು ಚಂದ್ರಶೇಖರಯ್ಯ ಅವರನ್ನ ವೋಟ್ಗಳನ್ನ ಡಿವೈಡ್ ಮಾಡಿತು. ಡಿವೈಡ್ ಮಾಡಿ ಪ್ರತಾಪ್ ಸಿಂಹ ಅವ್ರನ್ನ ಗೆಲ್ಲೋ ರೀತಿಯಲ್ಲಿ ನಡೆಸ್ಕೊಳ್ಳುತ್ತು. ಪ್ರತಾಪ್ ಸಿಂಹ ಅವರು ದೇವೇಗೌಡರ ನಡುವೆ ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿತ್ತು ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿತ್ತು. ಅದಕ್ಕೆ ಈ ಚಂದ್ರಶೇಖರ್ ಅವರು ಬಂದು ನಿಂತಿದ್ದು, ಜೊತೆಗೆ ವೋಟ್ಗಳನ್ನ ಡಿವೈಡ್ ಮಾಡಿದ್ದು ಎರಡೂ ಕೂಡ ಪ್ಲಸ್ ಪಾಯಿಂಟ್ ಆಯಿತು. ಪ್ರತಾಪ್ ಸಿಂಹ ಅವರು ಈಸಿಯಾಗಿ ಗೆಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಟ್ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ತುಮಕೂರನ್ನ ಬೇಡ, ಇನ್ನೊಂದು ಕಡೆ ನನಗೆ ಯಾಕೆ ಏನು ಅನ್ನೋ ಮಾತಿತ್ತು. ಸಿದ್ದರಾಮಯ್ಯನವರು ನನ್ನ ಮೈಸೂರನ್ನ ಬಿಟ್ಕೊಟ್ಬಿಟ್ರೆ ರಾಜಕೀಯವಾಗಿ ನನ್ನ ಪರಿಸ್ಥಿತಿ ಏನು, ಭವಿಷ್ಯದಲ್ಲಿ ನನ್ನ ರಾಜಕೀಯ ಏನು ಮಾಡೋದು ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯನವರಲ್ಲಿತ್ತು. ಸೊ ಕೊನೆಗೂ ಕೂಡ ಮೈಸೂರನ್ನ ಕಾಂಗ್ರೆಸ್ ತನ್ನ ಭದ್ರ ಕೋಟೆಯಾಗಿ ಇಟ್ಕೊಂಡಿದೆ. ಬಟ್ ಕ್ಯಾಂಡಿಡೇಟ್ ಯಾರು ಅನ್ನೋ ಪ್ರಶ್ನೆಗಳು ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದೆ. ಸೊ ಮೈಸೂರು ಬಿಜೆಪಿ 5,03,908 ಮತಗಳನ್ನ 2014ರಲ್ಲಿ ಪಡ್ಕೊಂಡಿತ್ತು. ಬಟ್ ನಾನು ನಿಮಗೆ ಹೇಳ್ತಾ ಇದ್ದಿದ್ದು ಕ್ಯಾಲ್ಕುಲೇಷನ್ ಏನು ಅಂದ್ರೆ ಕಾಂಗ್ರೆಸ್ ಪ್ಲಸ್ ಜೆಡಿಎಸ್ ಈಗ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅವರ ಲೆಕ್ಕಾಚಾರ ಇರೋದೇ ಎರಡೂ ಸೇರ್ಕೊಂಡಾಗ ಮತಗಳು ಒಂದು ರೀತಿಯಾಗಿ ಲಾಭ ಆಗುತ್ತೆ ಮೈತ್ರಿಗೆ ಅನ್ನೋದು. ಎಕ್ಸಾಕ್ಟ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವೋಟ್ ಕ್ಯಾಲ್ಕುಲೇಷನ್ಗಳನ್ನ. ಕಳೆದ ಬಾರಿ 2014ರಲ್ಲಿ ಕಾಂಗ್ರೆಸ್ ತೆಗೆದುಕೊಂಡಿದ್ದು 4,72,300 ಮತಗಳನ್ನ, ಪ್ಲಸ್ ಜೆಡಿಎಸ್ 1,38,587 ಮತಗಳನ್ನ ಪಡ್ಕೊಂಡಿತ್ತು. ಟೋಟಲ್ ಆಗಿ ಕೌಂಟ್ ಮಾಡೋದಾದ್ರೆ 6,10,887 ಮತಗಳು. ಸೊ ಕಂಪೇರ್ ಟು ಬಿಜೆಪಿ ನಿಮಗೆ ಅತ್ಯಂತ ಹೆಚ್ಚಾಗಿ ಮೈತ್ರಿ ಲಾಭವನ್ನ ಮಾಡ್ಕೊಳ್ತಾ ಇದೆ, ಬಿಜೆಪಿ ಕಡಿಮೆ ಆಗತ್ತೆ ಇಲ್ಲಿ. ಸೊ ಹಾಗಾಗಿ ಮೈತ್ರಿಯ ಲಾಭ ಆಗತ್ತೆ ಅನ್ನೋದು ಮೈಸೂರಿನಲ್ಲಿರುವಂತಹ ಕ್ಯಾಲ್ಕುಲೇಷನ್. ಬಟ್ ಅಭ್ಯರ್ಥಿ ಯಾರು ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ CH ವಿಜಯ್ ಶಂಕರ್ ಅವರು ಸ್ಪರ್ಧೆ ಆಗುವುದು ಖಚಿತ ಅಂತ ಹೇಳ್ತಾ ಇದ್ದಾರೆ. ವಿಜಯ್ ಶಂಕರ್ 2 ಬಾರಿ ಈಗಾಗಲೇ ಸಂಸದರಾಗಿರುವಂತವರು. ಸೊ ಈ ಕ್ಷೇತ್ರಗಳಲ್ಲಿ ಮೈಸೂರಿನಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾಕಂದ್ರೆ ಜಾತಿವಾರು ನೋಡೋದಾದ್ರೆ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಅದು. ಹಾಗಾಗಲೇ ಜೆಡಿಎಸ್ ಕೇಳ್ತಾ ಇತ್ತು ಕೊಡಿ ನನಗೆ, ಕೊಡಿ ನನಗೆ, ಕೊಡಿ ನನಗೆ ಅಂತಂದ್ರೆ. ಯಾಕಂದ್ರೆ 4.5 ಲಕ್ಷ ವೋಟ್ಗಳು ಅಲ್ಲಿ ಜೆಡಿಎಸ್ ಒಕ್ಕಲಿಗ ವೋಟ್ಗಳಿತ್ತು. ಅದರಲ್ಲಿ ಕುರುಬಾನೆ 2.5 ಲಕ್ಷ ಇತ್ತು. ಸಿದ್ದರಾಮಯ್ಯನವರು ಹಾಗಾಗಿನೇ ಬಿಡ್ತಾ ಇರಲಿಲ್ಲ. ಎಕ್ಸಾಕ್ಟ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಯಾಕೆ ಜೆಡಿಎಸ್ ತನ್ನ ಕ್ಷೇತ್ರವಾಗಿ ಮೈಸೂರನ್ನ ಕೇಳ್ಕೊಳ್ತಾ ಇತ್ತು ಅನ್ನೋದಕ್ಕೆ. ವಿಧಾನಸಭಾ ಕ್ಷೇತ್ರಗಳು ಒಟ್ಟು 8, ಅದರಲ್ಲಿ ಬಿಜೆಪಿ 4, ಕಾಂಗ್ರೆಸ್ 1, ಜೆಡಿಎಸ್ 3 ಸ್ಥಾನಗಳನ್ನ ಪಡೆದಿತ್ತು ವಿಧಾನಸಭೆಯಲ್ಲಿ. ಹಾಗಾಗಿ ಈ 3 ಪಡೆದಿದ್ರಿಂದಲೇ ಮೈಸೂರು ನಮಗೆ ಕೊಡಿ ಅನ್ನೋದನ್ನ ಜೆಡಿಎಸ್ ಕಾಯಿನ್ ಅನ್ನ ಹಾಕಿತ್ತು. ಬಟ್ ಸಿದ್ದರಾಮಯ್ಯನವರು ಕೊನೆಗೂ ಕೂಡ ಬಿಡಲಿಲ್ಲ. ಇದನ್ನ ಸಾರಾ ಮಹೇಶ್ ಅವರು ಓಪನ್ ಆಗಿ ಹೇಳ್ತಾರೆ. ಸಿದ್ದರಾಮಯ್ಯನವರು ಹಿಡ್ಕೊಂಡಿದ್ದರಿಂದ, ಅಡ್ಡ ಬಂದಿದ್ರಿಂದಾನೇ ನಮಗೆ ಮೈಸೂರು ಕ್ಷೇತ್ರ ಸಿಗಲಿಲ್ಲ ಅನ್ನೋದನ್ನ ಸಾರಾ ಮಹೇಶ್ ಕೂಡ ಒಪ್ಕೊಳ್ತಾರೆ. ಹಾಗಾಗಿನೇ ಕಾಂಗ್ರೆಸ್ ಒಂದೇ ಇರೋದ್ರಿಂದ ಆಗಲ್ಲ, ಜೆಡಿಎಸ್ಗೆ ಲಾಭ ಆಗುತ್ತೆ, ನಮಗ್ ಬಿಟ್ಕೊಡಿ ಅನ್ನೋ ಮಾತನ್ನ ಕೇಳಿದ್ರು. ಆದ್ರೆ ಸದ್ಯಕ್ಕಂತೂ ಮೈಸೂರು ಕಾಂಗ್ರೆಸ್ ಪಾಲಿಗಿದೆ. ವಿಧಾನಸಭಾ ಕ್ಷೇತ್ರಗಳು 8, ಅದರಲ್ಲಿ ಬಿಜೆಪಿ 4 ಇದೆ, ಕಾಂಗ್ರೆಸ್ 1, ಜೆಡಿಎಸ್ 3 ಸ್ಥಾನಗಳನ್ನ ಪಡ್ಕೊಂಡಿದೆ. ಸೊ ಹಾಗಾಗಿ ಒಟ್ಟು 16 ಲೋಕಸಭಾ ಚುನಾವಣೆ ನಡೆದಿದೆ. ಉಪಚುನಾವಣೆಯಲ್ಲೂ ಕೂಡ 14 ಬಾರಿ ಕಾಂಗ್ರೆಸ್ ಗೆದ್ದಿದ್ರೆ ಬಿಜೆಪಿ 3 ಬಾರಿ ಗೆದ್ದಿದೆ. ಕೆಎಂಪಿಪಿ 1 ಬಾರಿ ಗೆದ್ದಿರುವಂತಹ ಕ್ಷೇತ್ರ ಮೈಸೂರು ಆಗಿದೆ. ಕಾಂಗ್ರೆಸ್ ತನ್ನ ಭದ್ರಕೋಟೆ ಆಗಿತ್ತು. ಆದರೆ ಕಳೆದ 4 ಬಾರಿ ಬಿಜೆಪಿ ತನ್ನ ಭದ್ರಕೋಟೆಯಾಗಿ ಇಟ್ಕೊಂಡು ಕೂತಿತ್ತು ಕಳೆದ 1 ವರ್ಷದಿಂದಲೂ ಕೂಡ. ಇನ್ನು ನೇರವಾಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೈಸೂರು ಆದ ತಕ್ಷಣ ಸ್ವಲ್ಪ ಹೈದರಾಬಾದ್ ಕರ್ನಾಟಕನ ಹೋಗ್ಬೇಕಲ್ಲ. ಅತ್ಯಂತ ದೊಡ್ಡ ಮಟ್ಟದಲ್ಲಿ ಟಾಪ್ 10 ಕ್ಷೇತ್ರಗಳಲ್ಲಿ ಈಗ ಕಣ್ಣಿಡ್ತಾ ಇರುವಂಥದ್ದೇ ಕಲಬುರಗಿ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹೇಗಾದ್ರೂ ಮಾಡಿ ಮಣಿಸಲೇಬೇಕು ಅನ್ನೋ ಲೆಕ್ಕಾಚಾರ. ಎಕ್ಸಾಕ್ಟ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ
ಕಲಬುರಗಿ ಕ್ಷೇತ್ರದ ವಿಚಾರ. ಇದು 2014ರ ಲೆಕ್ಕಾಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕಾಂಗ್ರೆಸ್ ಮಲ್ಲಿಕಾರ್ಜುನ ಖರ್ಗೆ ಅವರು 5,07,193 ಮತಗಳನ್ನ 2014ರಲ್ಲಿ ಪಡ್ಕೊಂಡಿದ್ರು. ಬಿಜೆಪಿಯಿಂದ ರೇವು ನಾಯಕ್ ಬೆಳಮಗಿ 4,32,460 ಮತಗಳನ್ನ ಅಲ್ಲಿ ಪಡ್ಕೊಂಡಿದ್ರು. ಜೆಡಿಎಸ್ನ ಡಿಜಿ ಸಾಗರ್ 15,690 ಮತಗಳನ್ನ ಇಲ್ಲಿ ಪಡ್ಕೊಂಡಿದ್ರು. ಸೊ ಈ ವಿಚಾರಗಳಲ್ಲಿ ಗಮನಿಸೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧವಾಗಿ ಈ ಬಾರಿ ಹೇಗಾದ್ರೂ ಮಾಡಿ ಬಿಜೆಪಿ ಗೆಲ್ಲೇಬೇಕು ಅಂತ ಶತಾಯಗತಾಯ ಸಿದ್ಧವಾಗಿ ನಿಂತಿದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿದ್ದಂಥ ಶಾಸಕ ಉಮೇಶ್ ಜಾಧವ್ ಅವರನ್ನ ಈ ಬಾರಿ ಅಖಾಡಕ್ಕೆ ಇಳಿಸಿದೆ. ಸೊ ಉಮೇಶ್ ಜಾಧವ್ ಅವರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಡಬಲ್ ಆಗಿ 12 ಬಾರಿ ಗೆಲುವನ್ನ, ವಿಧಾನಸಭೆ ಜೊತೆಗೆ ಹ್ಯಾಟ್ರಿಕ್ ಗೆಲುವು, ಲೋಕಸಭೆಯಲ್ಲಿ 3ನೇ ಬಾರಿ ಈಗ ಸ್ಪರ್ಧೆ ಮಾಡೋಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರೆಡಿಯಾಗಿ ನಿಂತಿದ್ದಾರೆ. ಹ್ಯಾಟ್ರಿಕ್ ಗೆಲುವಿಗೆ ಒಟ್ಟು 12 ಬಾರಿ ಸತತವಾಗಿ ಗೆಲುವನ್ನ ಪಡೆಯೋದಕ್ಕೋಸ್ಕರ 11 ಬಾರಿ ಗೆದ್ದಿದ್ದಾರೆ. ವಿಧಾನಸಭೆ ಜೊತೆಗೆ ಲೋಕಸಭೆಯನ್ನ ಕನ್ಸಿಡರ್ ಮಾಡಿದಾಗ 12ನೇ ಬಾರಿಗೆ ಗೆಲ್ಲಬೇಕು ಅಂತ ನಿಂತಿದ್ದಾರೆ. ಬಟ್ ಬಿಜೆಪಿ ಅವರು ಹೇಗಾದ್ರೂ ಮಾಡಿ ಸೋಲಿಸಲೇಬೇಕು ಅನ್ನೋ ಕ್ಯಾಲ್ಕುಲೇಷನ್ಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿನೇ ಉಮೇಶ್ ಜಾಧವ್ ಅವರನ್ನ ಈಗ ಕಣಕ್ಕೆ ಇಳಿಸ್ತಾ ಇದ್ದಾರೆ. ಸೊ ಲೋಕಸಭಾ ಕ್ಷೇತ್ರ ಈಗ ರಾಷ್ಟ್ರ ಮಟ್ಟದ ಟಾಪ್ 10 ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದೊಂದು ರೀತಿಯಾಗಿ ಡಜನ್ ಚುನಾವಣೆ, ನಾನಾಗ್ಲೇ ಹೇಳ್ತಾ ಇದ್ದೆ, ಡಜನ್ ಚುನಾವಣೆಯ ಲೆಕ್ಕಾಚಾರದಲ್ಲಿ ಖರ್ಗೆ ಅವರಿದ್ದಾರೆ. ಚಿಂಚೋಳಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನ ರಾಜೀನಾಮೆ ಕೊಡಿಸಿ ಕಣಕ್ಕೆ ಇಳಿಸಿದ್ದಾರೆ. ಪ್ರಧಾನಿ ಮೋದಿಗೆನೆ ಏಕೈಕವಾಗಿ ಟಾಂಗ್ ಕೊಡುವಂತ ವ್ಯಕ್ತಿನೇ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಯಲ್ಲಿ. ಸೊ ಹಾಗಾಗಿ ಅವ್ರನ್ನ ಸೋಲಿಸಬೇಕು ಅನ್ನೋ ಕ್ಯಾಲ್ಕುಲೇಷನ್ ಬಿಜೆಪಿ ಅವರದ್ದು. ಬಟ್ ಇನ್ನು ಕಲಬುರಗಿಯಲ್ಲಿ ವೋಟ್ ಕ್ಯಾಲ್ಕುಲೇಷನ್ ಗಳನ್ನ ನಿಮ್ಮ ನೋಡೋದಾದ್ರೆ ಕಲಬುರಗಿಯಲ್ಲಿ ಬಿಜೆಪಿ 4,32,460 ಮತಗಳನ್ನ ಕಳೆದ ಬಾರಿ ಪಡ್ಕೊಂಡಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಅಗೇನ್ಸ್ಟ್ ಆಗಿ. ಬಿಜೆಪಿಗೆ ವೋಟ್ ಬೇಸ್ ಇಲ್ಲ ಅಂತಲ್ಲ, ಕಲಬುರಗಿಯಲ್ಲಿ ತುಂಬಾ ಚೆನ್ನಾಗಿ ಬಿಜೆಪಿಯ ವೋಟ್ ಬ್ಯಾಂಕ್ ಇದೆ. ಬಟ್ ಅಭ್ಯರ್ಥಿಯ ಅಗತ್ಯತೆ ಇತ್ತು, ಹಾಗಾಗಿ ಅಭ್ಯರ್ಥಿ ಹುಡುಕಾಟದಲ್ಲಿ ಇತ್ತು. ಉಮೇಶ್ ಜಾಧವ್ ಸಿಕ್ಕಿದ್ದಾರೆ. ನಿಮಗೆ ಕಳೆದ ಬಾರಿಯ ವೋಟ್ ಕ್ಯಾಲ್ಕುಲೇಷನ್ಗಳನ್ನ ತೋರಿಸ್ತಾ ಇದ್ದೀನಿ. ಜೆಡಿಎಸ್ ಮತ್ತು ಕಾಂಗ್ರೆಸ್ನದ್ದು. ಕಾಂಗ್ರೆಸ್ ಅಲ್ಲಿ 5,07,193 ಮಲ್ಲಿಕಾರ್ಜುನ ಖರ್ಗೆ ಅವರು ಪಡ್ಕೊಂಡಿದ್ರು. ಜೆಡಿಎಸ್ 15,690 ವೋಟ್ಗಳನ್ನ ಜೆಡಿಎಸ್ ಪಡ್ಕೊಂಡಿತ್ತು. ಟೋಟಲ್ ಆಗಿ ಕನ್ಸಿಡರ್ ಮಾಡೋದಾದ್ರೆ 5,22,883 ಮತಗಳಾಗುತ್ತೆ. ಸೊ ಟಾಪ್ ಪೋಸ್ಟ್ ಅಲ್ಲಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇರ್ತಾರೆ ಅಂತ. ಸೊ ಜೆಡಿಎಸ್ 15,000 ವೋಟ್ಗಳಿರೋದ್ರಿಂದ ಜೆಡಿಎಸ್ ಮೈತ್ರಿಯ ಲಾಭ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗತ್ತೆ ಅಂತ ಏನೂ ಇಲ್ಲ. ಬಟ್ ಒಂದಿಷ್ಟು ಪುಷ್ ಸಿಗಬಹುದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಬಟ್ ಉಮೇಶ್ ಜಾಧವ್ ಅವರು ಅಖಾಡದಲ್ಲಿ ಇಳಿದಿರೋದ್ರಿಂದ 4.5 ಲಕ್ಷ ವೋಟ್ಗಳನ್ನ ಪಡೆಯುವಂತಹ ಬಿಜೆಪಿ ಒಂದಿಷ್ಟು ಪುಷ್ ಆಗಬಹುದು 5 ಲಕ್ಷದವರೆಗೂ ಅನ್ನೋ ಕ್ಯಾಲ್ಕುಲೇಷನ್ಗಳು ಕೂಡ ನಡೀತಾ ಇದೆ. ಇನ್ನು ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರಗಳನ್ನ ಕೂಡ ನಿಮಗೆ ತೋರಿಸ್ತೀನಿ. 2018ರದ್ದು ವಿಧಾನಸಭಾ ಕ್ಷೇತ್ರಗಳು ಒಟ್ಟು 8. ಈ ಲೋಕಸಭೆ ಕನ್ಸಿಡರ್ ಆಗೋದಾದ್ರೆ ಬಿಜೆಪಿಯ 3 ಗೆಲುವನ್ನ ಸಾಧಿಸಿದ್ರೆ ಕಾಂಗ್ರೆಸ್ 4, ಜೆಡಿಎಸ್ 1 ಇದೆ. ಸೊ ಜೆಡಿಎಸ್ 1 ಗೆಲುವನ್ನ ಸಾಧಿಸಿದ್ರು ಕೂಡ ಈ ಜೆಡಿಎಸ್ ನ ಒಬ್ಬ ಅಭ್ಯರ್ಥಿ ಏನಿದ್ದಾರೆ, ಇದೊಂದು ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಹಾವು ಮುಗಿಸಿ ರೀತಿಯಲ್ಲಿದೆ ಜೆಡಿಎಸ್ ನ ಆ ಅಭ್ಯರ್ಥಿ. ಸೊ ಆ ಅಭ್ಯರ್ಥಿಯ ಲೆಕ್ಕಾಚಾರದಲ್ಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನು ನಂಬ್ಕೊಂಡು ಇರೋಕ್ಕೂ ಕೂಡ ಆಗಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿರೋದು. ಖರ್ಗೆ ಕೋಟೆಗೆನೆ ಖೆಡ್ಡ ತೊಡೋಕೆ ಬಿಜೆಪಿಯಲ್ಲಿ ರೆಡಿ ಮಾಡ್ಕೊಂಡಿದೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಗುರ್ಮಿಟ್ಕಲ್ ಕ್ಷೇತ್ರದ ಜೆಡಿಎಸ್ ಶಾಸಕರು ಇದ್ರೂ ಸಹ ಖರ್ಗೆ ಅವರಿಗೆ ಅದರಿಂದ ಏನು ಲಾಭ ಆಗ್ಲಿಕ್ಕಿಲ್ಲ. ಹಾಗಾಗಿ ಈ ಲೆಕ್ಕಾಚಾರಗಳು ದೊಡ್ಡ ಮಟ್ಟದಲ್ಲಿದೆ. ಬಟ್ ಲಿಂಗಾಯತ ಮತಗಳು 6 ಲಕ್ಷ ಇದೆ, ಮುಸ್ಲಿಂ 3,50,000 ಮತಗಳಿದೆ. ಇವೆರಡರ ಮಧ್ಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. SC/ST ಕೂಡ 3 ಲಕ್ಷ ಇದೆ. ಇನ್ನು ನೇರವಾಗಿ ನಿಮಗೆ ಮತ್ತೊಂದು ಅಖಾಡಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ಅಖಾಡ ಕೂಡ ಕಳೆದ ಬಾರಿ ಯಾವ ಮಟ್ಟಕ್ಕೆ ಬಂದಿತ್ತು ಅಂದ್ರೆ ನಾನಾ ನೀನಾ ಅನ್ನೋ ಹಗ್ಗ ಜಗ್ಗಾಟಕ್ಕೆ ಬಂದು ನಿಂತಿದ್ರು. ಕೊನೆಯ ಗಳಿಗೆಯಲ್ಲಿ ಕೊಟ್ಟಂತ ಟಿಕೆಟ್ ಮೈತ್ರಿಗೆ ಒಂದಿಷ್ಟು ಲಾಭ. ಯಾವ್ದು ಹೇಳ್ತಾ ಇದ್ದೀನಿ ಅಂದ್ರೆ ಎಕ್ಸಾಕ್ಟ್ಲಿ ಶಿವಮೊಗ್ಗ ಕ್ಷೇತ್ರದ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 13 ದಿನಗಳ ಹಿಂದೆ ಅಷ್ಟೇ, ಅಂದ್ರೆ ನಿಮಗೆ 2000 ಮೈತ್ರಿ ಉಪಚುನಾವಣೆಯಲ್ಲಿ ನಡೆದಂತ ವಿಚಾರವನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಬರ್ತೀನಿ. ಮೊದಲೇದಾಗಿ ನಿಮ್ಗೆ 2014ರಲ್ಲಿ ಏನಾಗಿದೆ ಅನ್ನೋದನ್ನ ತೋರಿಸ್ತೀನಿ. ಬಿಜೆಪಿಯ BS ಯಡಿಯೂರಪ್ಪ 6,06,216 ಮತಗಳನ್ನ ಪಡ್ಕೊಳ್ತಾರೆ. ಇದು 2014. ಬಟ್ ಅದಾದ ನಂತರ ಉಪಚುನಾವಣೆ ನಡೆಯುತ್ತೆ, ಅದಕ್ಕೂ ಬರ್ತೇನೆ. ಕಾಂಗ್ರೆಸ್ನ ಮಂಜುನಾಥ್ ಭಂಡಾರಿ 2,42,911. ಈ ನಂಬರ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಂಬರ್ಗಳನ್ನ. ಜೆಡಿಎಸ್ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆಯನ್ನ ಮಾಡ್ತಾರೆ.
2,40,636 ಮತಗಳನ್ನ ಪಡ್ಕೊಳ್ತಾರೆ. 2014ರಲ್ಲಿ ಯಡಿಯೂರಪ್ಪನವರು ಸಂಸತ್ ಚುನಾವಣೆಗೆ ನಿಂತಾಗ, ಲೋಕಸಭೆ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಅದಾದ ನಂತರ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ರಾಜೀನಾಮೆಯನ್ನ ಕೊಟ್ಟ ನಂತರ ಉಪಚುನಾವಣೆ ನಡೆಯುತ್ತೆ 2018ರ ವಿಧಾನಸಭಾ ಚುನಾವಣೆಗೋಸ್ಕರ. ಸೊ ರಾಜೀನಾಮೆ ಕೊಟ್ಟ ನಂತರ ಏನಾಗುತ್ತೆ ಉಪಚುನಾವಣೆಯಲ್ಲಿ ಅನ್ನೋದು ಬರ್ತೀನಿ. ಅದಕ್ಕೂ ಮೊದಲು ಈ ವೋಟ್ ಕ್ಯಾಲ್ಕುಲೇಷನ್ಗಳನ್ನ ನಿಮ್ಮ ಮುಂದೆ ಒಂದ್ಸಲ ಇಟ್ಬಿಡ್ತೀನಿ. ಬಿಜೆಪಿ 6,06,216 ಮತಗಳನ್ನ ಯಡಿಯೂರಪ್ಪನವರು ಪಡ್ಕೊಂಡಿರ್ತಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡನ್ನೂ ಪ್ಲಸ್ ಮಾಡ್ಕೊಂಡಾಗ 4,80,547 ಮತಗಳನ್ನ ಇಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಬಟ್ ಯಡಿಯೂರಪ್ಪನವರು ಪಡ್ಕೊಂಡಂತ ಆ ಮತಗಳಿಗೂ ಕೂಡ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಬಿಗ್ ಮಾರ್ಜಿನ್ 1,20,000 ಮತಗಳನ್ನ ಯಡಿಯೂರಪ್ಪನವರು ಆ ಅಂತರವನ್ನ ಕಾಯ್ಕೊಂಡಿರ್ತಾರೆ. ಕಾಂಗ್ರೆಸ್ ಜೆಡಿಎಸ್ ಅನ್ನ ಸೇರಿಸಿದರೂ ಸಹ ಬಿಜೆಪಿಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಆದ್ರೆ ಏನಾಗುತ್ತೆ, ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ನಂತರ ಅವರ ಮಗ BY ರಾಘವೇಂದ್ರ ಅವರನ್ನ ಕಣಕ್ಕಿಳಿಸ್ತಾರೆ. ಸೊ 2018ರಲ್ಲಿ ನಡೆದಂಥ ಉಪಚುನಾವಣೆಯ ಲೆಕ್ಕಾಚಾರಗಳನ್ನ ಕೂಡ ನಿಮ್ಮ ಮುಂದೆ ಇಡಬೇಕಾಗತ್ತೆ. ಮೈತ್ರಿಗೆ ಅಭ್ಯರ್ಥಿಗಳಿರಲಿಲ್ಲ. ಕಾಂಗ್ರೆಸ್ ತನ್ನ ಭದ್ರ ಕೋಟೆಯಾಗಿ ಶಿವಮೊಗ್ಗನ ಇಟ್ಕೊಂಡಿದ್ರು ಕೂಡ, ಅಂದ್ರೆ ಒಂದಿಷ್ಟು ಬೇಸನ್ನ ಇಟ್ಕೊಂಡಿದ್ರು ಕೂಡ ಅಲ್ಲಿ ಹಾಕೊಳ್ಳಿಕ್ಕೆ ತನ್ನ ಅಭ್ಯರ್ಥಿಗಳಿರಲಿಲ್ಲ, ಅವರಲ್ಲೇ ಹೊಂದಾಣಿಕೆಗಳಿರಲಿಲ್ಲ. ಹಾಗಾಗಿ ಜೆಡಿಎಸ್ನ ಒಬ್ಬ ಅಭ್ಯರ್ಥಿಯನ್ನ, ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಧು ಬಂಗಾರಪ್ಪನವರನ್ನ 2018ರ ಉಪಚುನಾವಣೆಯಲ್ಲಿ ಕಣಕ್ಕಿಳಿಸ್ತಾರೆ. ಆ ಕಣಕ್ಕಿಳಿಸಿದಂತ ಸಂದರ್ಭದಲ್ಲಿ ಆದಂತ ರಿಸಲ್ಟ್ ಏನು ಅಂತಂದ್ರೆ 2018ರಲ್ಲಿ BY ರಾಘವೇಂದ್ರ ಗೆಲುವನ್ನ ಸಾಧಿಸ್ಕೊಳ್ತಾರೆ. ಮಧು ಬಂಗಾರಪ್ಪ ಸ್ಮಾಲ್ ಮಾರ್ಜಿನ್ ಅಲ್ಲಿ ಸೋಲನ್ನ ಅನುಭವಿಸ್ತಾರೆ. ಸೊ ಅದು ಆಗಿದ್ದೇನು ಎಕ್ಸಾಕ್ಟ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಶಿವಮೊಗ್ಗ 2018ರಲ್ಲಿ ನಡೆದಂತ ಉಪಚುನಾವಣೆಯ ಲೆಕ್ಕಾಚಾರಗಳನ್ನ ನಿಮಗೆ ಇಡ್ತಾ ಇದ್ದೀನಿ. BY ರಾಘವೇಂದ್ರ 5,43,306 ಮತಗಳನ್ನ ಪಡ್ಕೊಳ್ತಾರೆ. ಜೆಡಿಎಸ್ ಕಾಂಗ್ರೆಸ್ನ ಮಧು ಬಂಗಾರಪ್ಪ 4,91,158. ಆಗ್ಲೇ ನಿಮಗೆ ಜ್ಞಾಪಕ ಇಟ್ಕೊಳ್ಳಕ್ ಹೇಳಿದೆ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಅದ್ದು ಅಲ್ಲಿ 4,89,000 ಚಿಲ್ಲರೆ ಮತಗಳನ್ನ ಯಡಿಯೂರಪ್ಪನವರ ಅಗೇನ್ಸ್ಟ್ ಆಗಿ ತೆಗೆದುಕೊಂಡಂತಹ ಮತಗಳಾಗಿತ್ತು. ಆದರೆ ಇಲ್ಲಿ ಇಬ್ಬರೂ ಸೇರಿದಾಗ 2-3 ಸಾವಿರ ಮತಗಳು ಹೆಚ್ಚಾಗಿದೆ ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಇಬ್ಬರ ಬ್ಯಾಲೆನ್ಸಿಂಗ್ ಮತಗಳೇನಿತ್ತು ಅವೆರಡೂ ಈಕ್ವಲ್ ಆಗಿದೆ. ಬಟ್ BY ರಾಘವೇಂದ್ರ ಅವರು ತಂದೆ ಯಡಿಯೂರಪ್ಪನವ್ರಿಗಿಂತಲೂ ಕೂಡ ಮತಗಳನ್ನ ಕಡಿಮೆ ಪಡ್ಕೊಳ್ತಾರೆ. ಅದು ಸುಮಾರು 50-55 ಸಾವಿರ ಮತಗಳನ್ನ. ಬಟ್ ಬಿಜೆಪಿ ಹೇಳ್ಕೊಳ್ಳೋದು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿತ್ತು ಅನ್ನೋದು. ಬಟ್ ಈ ಬಾರಿ ಅಲ್ಲಿ ಹೇಗಿರುತ್ತೆ, ಯಾಕಂದ್ರೆ ಮಧು ಬಂಗಾರಪ್ಪನವ್ರಿಗೆ ಕೊಟ್ಟಿದ್ದೆ ಟಿಕೆಟ್ ಅನ್ನ ಇನ್ನೇನು ಚುನಾವಣೆಗೆ 13 ದಿನ ಬಾಕಿ ಇದೆ ಅಂದಾಗ್ಲೇನೆ ಕೊಟ್ಟಿರ್ತಾರೆ. ಸೊ 13 ದಿನದಲ್ಲೇ ಮಧು ಬಂಗಾರಪ್ಪನವ್ರು ತೆಗೆದುಕೊಂಡಂತಹ ವೋಟ್ಗಳು ಇಷ್ಟಿದೆ. ಈ ಬಾರಿ ಏನಾಗುತ್ತೆ ಅಖಾಡ ಗೊತ್ತಿಲ್ಲ. ಬಟ್ ನೇರವಾಗಿ ವಿಧಾನಸಭೆ ಲೆಕ್ಕಾಚಾರಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತೀನಿ. 2018ರ ನಡೆದಂತ ರಾಜ್ಯದ ವಿಧಾನಸಭೆಗಳಲ್ಲಿ ಶಿವಮೊಗ್ಗದಲ್ಲಿ ಎಷ್ಟು ಬಿಜೆಪಿ ಸೀಟ್ಗಳನ್ನ ಪಡ್ಕೊಂಡಿದೆ, ಎಷ್ಟು ಕಾಂಗ್ರೆಸ್ ಸೀಟ್ಗಳನ್ನ ಪಡ್ಕೊಂಡಿದೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡಬೇಕಾಗತ್ತೆ. ಎಸ್ ಎಕ್ಸಾಕ್ಟ್ಲಿ, ಶಿವಮೊಗ್ಗದಲ್ಲಿ ವಿಧಾನಸಭಾ ಕ್ಷೇತ್ರಗಳು ಒಟ್ಟು 8, ಬಿಜೆಪಿ ಒಟ್ಟು 7 ಗೆಲುವನ್ನ ಸಾಧಿಸಿಕೊಂಡಿದೆ, ಕಾಂಗ್ರೆಸ್ 1 ಗೆಲುವನ್ನ ಸಾಧಿಸಿಕೊಂಡಿದೆ. ಸೊ ಹಾಗಾಗಿ ಬಿಜೆಪಿ ಭದ್ರಕೋಟೆಯಾಗಿ ಶಿವಮೊಗ್ಗದ ಇದನ್ನ ಛೇದಿಸೋದು, ಇದನ್ನ ಭೇದಿಸೋದು ಕಾಂಗ್ರೆಸ್ ಮೈತ್ರಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಆಗುತ್ತಾ ಇಲ್ವಾ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಿದೆ. ಬಟ್ 7ಕ್ಕೆ 7 ಸೀಟ್ಗಳನ್ನ, 8ರಲ್ಲಿ 7 ಸೀಟ್ಗಳನ್ನ ಬಿಜೆಪಿ ಇಟ್ಕೊಂಡಿರೋದ್ರಿಂದ ಈ ಬಾರಿ ಒಂದಿಷ್ಟು ಲಾಭ ರಾಘವೇಂದ್ರ ಅವರಿಗೆ ಆಗುತ್ತೆ ಅನ್ನೋದು ವಿಶ್ಲೇಷಕರ ಮಾತುಗಳಾಗಿದೆ. ನೋಡೋಣ, ಇನ್ನೊಂದಿಷ್ಟು ಕ್ಯಾಲ್ಕುಲೇಷನ್ಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತೀನಿ. ಭಾರತ ಮತಗಣಿತ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೆ ಆತ್ಮೀಯವಾದಂತಹ ಸ್ವಾಗತ. 62ರಲ್ಲಿ ರಾಜ್ಯದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರು ಸಂಸದರಾಗಿ ಆಯ್ಕೆಯಾದಂತಹ ಕ್ಷೇತ್ರ ಚಿಕ್ಕಬಳ್ಳಾಪುರ. ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಚಿಕ್ಕಬಳ್ಳಾಪುರದ ಕ್ಯಾಲ್ಕುಲೇಷನ್ಗಳು ಏನಿದೆ ಅಂತ ಹೇಳಿ ಎಕ್ಸಾಕ್ಟ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ವೀರಪ್ಪ ಮೊಯ್ಲಿ ಅವರು 4,24,800 ಮತಗಳನ್ನ 2014ರಲ್ಲಿ ಪಡ್ಕೊಂಡಿದ್ರು. ಬಿಜೆಪಿ BN ಬಚ್ಚೇಗೌಡರು 4,15,280 ಮತಗಳನ್ನ ಪಡ್ಕೊಂಡಿದ್ರು. ಜೆಡಿಎಸ್ನ HD ಕುಮಾರಸ್ವಾಮಿ 3,46,339 ಮತಗಳನ್ನ ಪಡ್ಕೊಂಡ್ರು. ಇಲ್ಲೊಂದು ರೀತಿ ಕ್ಯಾಲ್ಕುಲೇಷನ್ ಇದು ಹೇಗಿತ್ತು ಅಂತಂದ್ರೆ, HD ಕುಮಾರಸ್ವಾಮಿ ಅವರು ಒಂದ್ ರೀತಿಯಾಗಿ ವೀರಪ್ಪ ಮೊಯ್ಲಿ ಅವರಿಗೆ ಲಾಭ ಮಾಡೋಕಂತಾನೆ ಈ ಕ್ಷೇತ್ರಕ್ಕೆ ಕಣದಲ್ಲಿಳಿದಿದ್ರು. ಜೆಡಿಎಸ್ನ HD ಕುಮಾರಸ್ವಾಮಿ ಅವರು ಕಣದಲ್ಲಿ ಇಳಿಯೋ ಕಾರಣನೇ ವೀರಪ್ಪ ಮೊಯ್ಲಿ ಅವ್ರನ್ನ ಗೆಲ್ಸೋ, BN ಬಚ್ಚೇಗೌಡರನ್ನ ಸೋಲಿಸಬೇಕು ಅಂತಾನೆ.
ಸೊ HD ಕುಮಾರಸ್ವಾಮಿ ಅವರು ಕಣದಲ್ಲಿ ಇರೋದಿದ್ದು ಗೆಲ್ಲೋಕಂತಲ್ಲ, ಸೋಲಿಸೋಕಂತೇಳಿ. ಹಾಗಾಗಿನೇ ವೀರಪ್ಪ ಮೊಯ್ಲಿಯಲ್ಲಿ ಗೆಲುವನ್ನ ಸಾಧಿಸಬೇಕಾಯ್ತು. ಮ್ಯಾಚ್ ಫಿಕ್ಸಿಂಗ್ ಇದ್ರೂ ಇರಬಹುದು ಅನ್ನೋ ಕ್ಯಾಲ್ಕುಲೇಷನ್ ರಾಜಕೀಯ ವಿಶ್ಲೇಷಕರ ಮಾತುಗಳು. ಸೊ ಈ ಎಲ್ಲವನ್ನ ಗಮನಿಸೋದಾದ್ರೆ ಚಿಕ್ಕಬಳ್ಳಾಪುರದ ಕ್ಯಾಲ್ಕುಲೇಷನ್ಗಳಲ್ಲಿ ಒಂದಿಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯೋದು ಅಂತಂದ್ರೆ 15 ಲೋಕಸಭಾ ಚುನಾವಣೆಗಳನ್ನು ಎದುರಿಸಿರುವಂತಹ ಈ ಚಿಕ್ಕಬಳ್ಳಾಪುರದಲ್ಲಿ ಜನತಾದಳ ಒಮ್ಮೆ ಗೆದ್ದಿರೋದನ್ನ ಬಿಟ್ರೆ ಉಳಿದ 13 ಬಾರಿ ಕಾಂಗ್ರೆಸ್ ಇಲ್ಲಿ ಗೆಲುವನ್ನ ಸಾಧಿಸಿದೆ. ಸೊ ಹಾಗಾಗಿ ಈ ಬಾರಿ ಏನಾಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ವೀರಪ್ಪ ಮೊಯ್ಲಿ ಅವರು ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ರೆಡಿಯಾಗಿ ನಿಂತಿದ್ದಾರೆ. ಇದರ ಮೇಲೂ ಕೂಡ JDSನ ಕಣ್ಣಿತ್ತು, ಆದರೆ ಸಾಧ್ಯ ಆಗಲಿಲ್ಲ JDSಗೆ ಆ ಕ್ಷೇತ್ರವನ್ನ ಪಡ್ಕೊಳ್ಳೋಕೆ. ಚಾನೆಲ್ನ ಮುಖ್ಯಸ್ಥರಾದಂಥ HR ರಂಗನಾಥ್ ಸರ್ ಕೂಡ ಹೇಳ್ತಾ ಇದ್ರು, ಮತ ಬ್ಯಾಂಕ್ ಚಿಕ್ಕಬಳ್ಳಾಪುರದಲ್ಲಿ JDSಗೆ ತುಂಬಾ ಚೆನ್ನಾಗಿದೆ, ಒಕ್ಕಲಿಗ ಮತಗಳು. ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಇನ್ನೂ ಲಾಭ ಆಗ್ತಿತ್ತೇನೋ ಅನ್ನೋ ಕ್ಯಾಲ್ಕುಲೇಷನ್ ಹೇಳ್ತಾ ಇದ್ರು. ಸೊ ಆ ಕ್ಯಾಲ್ಕುಲೇಷನ್ JDS ಕೇಳ್ತಾ ಕಾಂಗ್ರೆಸ್ ಕೊಡ್ಲಿಲ್ವಾ? ಎಲ್ಲ ಮಾತುಗಳು ಬರಬೇಕು. ಮೈತ್ರಿ ಯಾವಾಗ ದೂರ ದೂರ ಆಗ್ತಾರೋ ಎಲ್ಲ ಮಾತುಗಳು ಆಚೆ ಬರುತ್ತೆ. ಸೊ ಈಗ ಸದ್ಯಕ್ಕೆ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಬಿಜೆಪಿ 2014ರಲ್ಲಿ 4,15,280 ಮತಗಳನ್ನ ಪಡ್ಕೊಂಡಿತ್ತು. ಬಟ್ ಕಾಂಗ್ರೆಸ್ ಮತ್ತು JDSನ ಎರಡೂ ಮತಗಳನ್ನ ಕಳೆದ ಬಾರಿಯ ಕ್ಯಾಲ್ಕುಲೇಷನ್ ಅನ್ನ ಮಾಡಿದಾಗ 4,24,800, 3,46,339 ಸೇರಿಸಿದರೆ 7,71,139 ಮತಗಳನ್ನ ಪಡ್ಕೊಳ್ಳುತ್ತೆ ಈ ಮೈತ್ರಿ ಸರ್ಕಾರ. ಇಷ್ಟೊಂದು ಗೆದ್ಬಿಟ್ರೆ ಆಗೋಯ್ತಲ್ಲ, ಗೆದ್ದು ಬಿಡ್ತಾರೆ ಅಂತ. ಸೊ ಈ ವೋಟ್ಗಳು ಹೇಗೆ ಕ್ಯಾಲ್ಕುಲೇಷನ್ ಆಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಂಡ್ಯ ಉಪಚುನಾವಣೆಯಲ್ಲಿ ವೋಟ್ಗಳು ಡಿವೈಡ್ ಆಗಿ ಬಿಜೆಪಿಗೆ ವರ್ಗಾವಣೆ ಆಗಿತ್ತು. 2.5 ಲಕ್ಷ ಮತಗಳು ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗುತ್ತೆ ಅಂದ್ರೆ ಇಲ್ಲಿ ಹೋಗದೆ ಇರಕ್ಕಾಗತ್ತಾ? ಆ ಪ್ರಶ್ನೆಗಳು ಉಳಿಯುತ್ತೆ. ಇನ್ನು 2018ರಲ್ಲಿ ನಡೆದಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಹೇಗಿದೆ? ಒಟ್ಟು 8, ಬಿಜೆಪಿ 1 ಮಾತ್ರ ಗೆಲುವನ್ನು ಸಾಧಿಸಿದೆ, ಕಾಂಗ್ರೆಸ್ 5, JDS 2. ಸೊ ಕಾಂಗ್ರೆಸ್ ಭದ್ರವಾಗಿದೆ ಅನ್ನೋ ಮಾತುಗಳು ಸ್ಪಷ್ಟವಾಗಿ ವಿಧಾನಸಭಾ ಕ್ಷೇತ್ರಗಳಿಂದ ಬರುತ್ತೆ. ಬಟ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ ಹಾಕಿರೋ ರೀತಿಯಲ್ಲಿ ಲೋಕಸಭೆಗೆ ಹಾಕಬೇಕು ಅಂತ ಏನೂ ಇಲ್ಲ. ಯಾಕಂತಂದ್ರೆ 2013ರಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿರುವಂತಹ ರಾಜ್ಯ 2014ರಲ್ಲಿ 17 ಸೀಟ್ಗಳನ್ನ ಬಿಜೆಪಿಯವರಿಗೆ ಕೊಡುತ್ತೆ ನಮ್ಮ ರಾಜ್ಯದ ಮತದಾರರು. ಎಕ್ಸಾಕ್ಟ್ಲಿ ನಾನು ಅದನ್ನೇ ಹೇಳೋಕೆ ಹೊರಟೋದು. ವಿಧಾನಸಭೆಯಲ್ಲಿ ಇಷ್ಟೊಂದು ಸೀಟ್ಗಳನ್ನು ತಗೊಂಡ್ಬಿಟ್ಟಿದೆ, ಆರಾಮಾಗಿ ಕಾಂಗ್ರೆಸ್ ಗೆದ್ಕೊಂಡ್ಬಿಡುತ್ತೆ, ಬಿಜೆಪಿ ಗೆದ್ಕೊಂಡ್ಬಿಡುತ್ತೆ ಅನ್ನೋದು ಹಾಗಾಗಲ್ಲ. ಎಲ್ಲವೂ ಕೂಡ ಬೇರೆ ಬೇರೆ ಇರುತ್ತೆ. ಇನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಘಟಾನುಘಟಿ ಕ್ಷೇತ್ರ ಯಾವುದು ಅಂತ ಬಂದಾಗ ಹೇಳೋ ಅಗತ್ಯತೆನೇ ಇಲ್ಲ, ಬೆಂಗಳೂರು ಉತ್ತರ. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಇರೋದು, ಟ್ರೋಲ್ ಕೂಡ ಆಗ್ತಾ ಇತ್ತು. ಒಬ್ರು ನಗೋಗೌಡ್ರು, ಇನ್ನೊಬ್ರು ಅಳೋಗೌಡ್ರು ಅಂತ ಹೇಳಿ ತುಂಬಾ ಟ್ರೋಲ್ ಆಗ್ತಾ ಇರುವಂತ ವಿಚಾರ. ಎಕ್ಸಾಕ್ಟ್ಲಿ ಬೆಂಗಳೂರಿನ ಉತ್ತರ. ಬಿಜೆಪಿಯ DV ಸದಾನಂದ ಗೌಡರು 7,18,926 ಮತಗಳನ್ನ ಅಲ್ಲಿ ಪಡ್ಕೊಂಡಿದ್ದಾರೆ, 326 ಮತಗಳನ್ನ ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ನ ನಾರಾಯಣ ಸ್ವಾಮಿ ಅವರು 4,88,562 ಮತಗಳನ್ನ 2014ರಲ್ಲಿ ಪಡ್ಕೊಂಡಿದ್ರು. JDSನ ಅಬ್ದುಲ್ ಅಜೀಂ 92,681 ಮತಗಳನ್ನ ಇಲ್ಲಿ ಪಡ್ಕೊಂಡಿದ್ರು. ಸೊ ಇವೆರಡನ್ನ ಗಮನಿಸೋದಾದ್ರೆ ಕಾಂಗ್ರೆಸ್ ಮತ್ತು ಅಬ್ದುಲ್ ಅಜೀಂ ಈ ಬಾರಿ ಯಾಕೆ ಬೆಂಗಳೂರು ಉತ್ತರ ಇಷ್ಟೊಂದು ಇಂಪಾರ್ಟೆಂಟ್ ಅನ್ನೋದಾದ್ರೆ DV ಸದಾನಂದ ಗೌಡರ ಮುಂದೆ ಮಾಜಿ ಪ್ರಧಾನಿ HD ದೇವೇಗೌಡರು ಅಖಾಡಕ್ಕಿಳಿತಾ ಇರೋದು. ಇಬ್ಬರ ಮದಗಜಗಳ ಘರ್ಷಣೆಯಲ್ಲಿ ಬೆಂಗಳೂರು ಉತ್ತರದಲ್ಲಿ ಗೆಲ್ಲೋರು ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಸೊ ಆದ್ರೆ ನಿಮ್ಮ ಮುಂದೆ ಇಡಬೇಕಾಗಿರೋದು ಏನಾಗುತ್ತೆ ಎರಡೂ ವೋಟ್ಗಳನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ. ಸದ್ಯಕ್ಕೆ 2014ರ ಕ್ಯಾಲ್ಕುಲೇಷನ್ಗಳನ್ನ ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿ 7,18,326 ಮತಗಳನ್ನ ಪಡ್ಕೊಂಡಿದ್ರೆ, ಕಾಂಗ್ರೆಸ್ JDS ಸೇರಿದ್ರೆ 5,81,243 ಮತಗಳನ್ನ ಪಡ್ಕೊಳ್ಳುತ್ತೆ. ಹೀಗಿದ್ದಾಗಲೂ ಕೂಡ ಬಿಜೆಪಿಗೆ ಮ್ಯಾಚ್ ಮಾಡಕ್ ಆಗಲ್ಲ ಅನ್ನೋ ಮಾತುಗಳು ಬರುತ್ತೆ. ಆದ್ರೆ ಈ ಬಾರಿ ಅಖಾಡ ಕೇಳಿತಾ ಇರೋದು ಮಾಜಿ ಪ್ರಧಾನಿ ದೇವೇಗೌಡರು. ಬಟ್ ಮಾಜಿ ಪ್ರಧಾನಿ ದೇವೇಗೌಡರು ಇಳಿದ ತಕ್ಷಣ ಏನಾದ್ರೂ ಫೈಟ್ ಆಗ್ಬಿಡುತ್ತಾ? ಒಂದು ಸಹಜವಾದಂತಹ ಚರ್ಚೆ ನಡೀತಾ ಇರೋದು, ಬೆಂಗಳೂರು ದಕ್ಷಿಣ ಭಾಗದಲ್ಲಿರುವಂತಹ ದೇವೇಗೌಡರು ಪದ್ಮನಾಭನಗರ ದಕ್ಷಿಣ ಭಾಗದಲ್ಲಿರೋರಿಗೆ ಉತ್ತರದಲ್ಲಿ ಅಷ್ಟೊಂದು ಕಂಟ್ರೋಲ್ ಇಲ್ಲ. ಇಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚಾಗಿ ಸೀಟ್ಗಳನ್ನ ಪಡ್ಕೊಂಡಿದೆ. ಮುಂದೆ ಬರುತ್ತೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನ ಪಡ್ಕೊಂಡಿದೆ, JDS ಎಷ್ಟು ಪಡ್ಕೊಂಡಿದೆ, ಬಿಜೆಪಿ ಎಷ್ಟು ಸೀಟ್ಗಳನ್ನ ಪಡ್ಕೊಂಡಿದೆ ಅಂದಾಗ ಸೊ ದೇವೇಗೌಡರಿಗೆ ಹೇಗೆ ಸುಲಭವಾಗುತ್ತೆ ಬೆಂಗಳೂರು ಉತ್ತರ? ಅಥವಾ DV ಸದಾನಂದ ಗೌಡರಿಗೆ ಇದು ಸುಲಭವಾಗುತ್ತಾ? ಹೇಗೆ ಸುಲಭವಾಗುತ್ತೆ? ಯಾರಿಗೆ ಸುಲಭವಾಗುತ್ತೆ? ಯಾತಕ್ಕೋಸ್ಕರ ಸುಲಭವಾಗುತ್ತೆ? ಯಾವ ಕ್ಯಾಲ್ಕುಲೇಷನ್ ಇಟ್ಕೊಂಡು ದೇವೇಗೌಡರು ಬೆಂಗಳೂರು ಉತ್ತರವನ್ನ ಆಯ್ಕೆ ಮಾಡಿಕೊಂಡ್ರು? ಎಕ್ಸಾಕ್ಟ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ವಿಧಾನಸಭಾ ಕ್ಷೇತ್ರಗಳು ಒಟ್ಟು 8,
ಬಿಜೆಪಿ ಕೇವಲ ಒಂದೇ ಒಂದು ಗೆಲುವನ್ನು ಸಾಧಿಸಿದೆ. ಕಾಂಗ್ರೆಸ್ 5, JDS 2. ಈ 5 ಮತ್ತು 2 ನಂಬಿನೇ ಈಗ ದೇವೇಗೌಡರು ಈ ಕ್ಷೇತ್ರದಲ್ಲಿ ಅಖಾಡಕ್ಕಿಳಿತಾ ಇದ್ದಾರೆ, ಬೆಂಗಳೂರು ಉತ್ತರದಲ್ಲಿ DV ಸದಾನಂದ ಗೌಡರ ಎದುರಾಳಿಯಾಗಿ. ಆದರೆ ನಿಮಗೆ ಈ ವಿಚಾರವನ್ನ ಹೇಳೋದಾದ್ರೆ ಬೆಂಗಳೂರು ಉತ್ತರದ್ದು ಒಂದು ದೊಡ್ಡ ಮಟ್ಟದಲ್ಲಿರೋದು ಅಂತಂದ್ರೆ ಹಿಂದಿನಿಂದಲೂ ಕೂಡ ಇದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಆದರೆ 99ರಿಂದ ಸತತ 4 ಬಾರಿ ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸಿಕೊಳ್ತಾನೆ ಬಂದಿದೆ. 99ರಿಂದ. ಸೊ 99ರ ಮೊದಲು CK ಜಾಫರ್ ಶರೀಫ್ ಅವರು ಇಲ್ಲಿ ತಮ್ಮ ಭದ್ರತೆಯನ್ನ ಉಳಿಸ್ಕೊಂಡಿದ್ರು, ಕ್ಷೇತ್ರವನ್ನ ಎದುರಿಸ್ತಾ ಇದ್ರು. ಈ ಕ್ಷೇತ್ರದಲ್ಲಿ 11 ಬಾರಿ ಕಾಂಗ್ರೆಸ್ ಗೆದ್ದಿದೆ, 4 ಬಾರಿ ಬಿಜೆಪಿ ಗೆದ್ದಿದೆ, 1 ಬಾರಿ JDS ಗೆದ್ದಿದೆ. ಈ ಬಾರಿ ಏನಾಗುತ್ತೆ ಅನ್ನೋದು ದೊಡ್ಡ ಮಟ್ಟದಲ್ಲಿದೆ. ಎಸ್, ಇನ್ನು ದಾವಣಗೆರೆ ವಿಚಾರಕ್ಕೆ ಹೋಗೋದಾದ್ರೆ ದಾವಣಗೆರೆ ನೇರವಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ದಾವಣಗೆರೆ ಲೆಕ್ಕಾಚಾರಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಾವಣಗೆರೆಯಲ್ಲಿ ಒಟ್ಟು 73% ವೋಟಿಂಗ್ ಆಗಿತ್ತು 2014ರಲ್ಲಿ. ಬಿಜೆಪಿಯ GM ಸಿದ್ದೇಶ್ವರ್ 5,18,894 ಮತಗಳನ್ನ ಪಡ್ಕೊಂಡಿದ್ರು. ಕಾಂಗ್ರೆಸ್ನ SS ಮಲ್ಲಿಕಾರ್ಜುನ್ 5,01,287 ಮತಗಳನ್ನ ಪಡ್ಕೊಂಡಿದ್ರು. JDSನ ಮಹಿಮಾ ಪಟೇಲ್ 46,911 ಮತಗಳನ್ನ ಈ ಭಾಗದಲ್ಲಿ ಪಡ್ಕೊಂಡಿದ್ರು ದಾವಣಗೆರೆಯಲ್ಲಿ. ಸೊ ದಾವಣಗೆರೆಯ ಕ್ಯಾಲ್ಕುಲೇಷನ್ಗಳು ಒಂದು ರೀತಿಯಾಗಿ ಮಾವ ಅಳಿಯನ ನಡುವಿರುವಂತಹ ಕಿತ್ತಾಟ. ಇಬ್ಬರು ಸಂಬಂಧಿಕರೇ, GM ಸಿದ್ದೇಶ್ವರ್ ಮತ್ತು SS ಮಲ್ಲಿಕಾರ್ಜುನ್. ಸೊ ಇಬ್ಬರ ನಡುವೆ ಇರುವಂತಹ ತಿಕ್ಕಾಟ ಯಾಕೆ ಏನು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೇ ನಡೀತಾ ಇದೆ ಅದು. ಆದರೆ ಈ ವಿಚಾರದಲ್ಲಿ ಒಂದಂತೂ ಗಮನಿಸಬೇಕಾಗತ್ತೆ, 11 ಲೋಕಸಭೆಯಲ್ಲಿ 6 ಬಾರಿ ಕಾಂಗ್ರೆಸ್, 5 ಬಾರಿ ಬಿಜೆಪಿ ಗೆಲುವನ್ನ ಸಾಧಿಸಿರೋದು ಈ ದಾವಣಗೆರೆ ಕ್ಷೇತ್ರದಲ್ಲಿ. ಆದರೆ ಈ ಬಾರಿ ಅಲ್ಲಿ ಮತ್ತೆ SS ಮಲ್ಲಿಕಾರ್ಜುನ್ ಅವರೇ ಕಣಕ್ಕಿಳಿತಾರ ಗೊತ್ತಿಲ್ಲ, ಇಲ್ಲಿ ಯಾರನ್ನು ಇಳಿಸ್ತಾರೆ ಅಂತ ಹೇಳಿ. ಆದರೆ ಬಿಜೆಪಿ ತೆಗೆದುಕೊಂಡಿದ್ದು 5,18,894, ಕಾಂಗ್ರೆಸ್ ಮತ್ತು JDS ಅನ್ನ ಇಬ್ಬರನ್ನು ಸೇರಿಸಿದಾಗ 5,48,198 ಮತಗಳನ್ನ ಅಲ್ಲಿ ಪಡ್ಕೊಳ್ಳೋಕ್ಕಾಗತ್ತೆ. ಸೊ ಎರಡೂ ಸೇರಿದ್ರೆ ಮತ್ತೆ ಈ ಬಾರಿ ಗೆಲ್ಲೋಕ್ ಸಾಧ್ಯ ಆಗುತ್ತೆ ಮೈತ್ರಿಗೆ ಅನ್ನೋ ಕ್ಯಾಲ್ಕುಲೇಷನ್ಗಳು ನಡೀತಾ ಇದೆ. ಈ ಬಾರಿ ಏನಾಗುತ್ತೋ ಗೊತ್ತಿಲ್ಲ ದಾವಣಗೆರೆ ಕ್ಷೇತ್ರದಲ್ಲಿ. ಆದರೆ ಇನ್ನೊಂದು ಬಾರಿ ಗೆಲ್ಲೇಬೇಕು ಅನ್ನೋದನ್ನ ಈಗ ಸಿದ್ದೇಶ್ವರ್ ಅವರು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಅವರಪ್ಪ ಮಗ ಅವರ ತಂದೆಯ ರೀತಿಯಲ್ಲೇ ಮುಂದುವರಿತಾ ಇದ್ದಾರೆ. ಇನ್ನು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳು ಒಟ್ಟು 8, ಬಿಜೆಪಿ 6 ಗೆಲುವನ್ನ ಸಾಧಿಸಿದ್ರೆ ಕಾಂಗ್ರೆಸ್ 2. ಎಕ್ಸಾಕ್ಟ್ಲಿ ಹೇಳ್ತಾ ಇದೆ, ಕಾಂಗ್ರೆಸ್ ಮತ್ತು JDS ಇಬ್ಬರೂ ಸೇರ್ಕೊಂಡು ಅಲ್ಲಿ ಮತಗಳು ಅಷ್ಟೊಂದು ಆಗ್ಬಿಡುತ್ತೆ ಅನ್ನೋ ಕ್ಯಾಲ್ಕುಲೇಷನ್ಗಳಿದೆ. ಆದರೆ ವಿಧಾನಸಭಾ ಕ್ಷೇತ್ರಗಳಿಗೆ ಬಂದಾಗ ಬಿಜೆಪಿ 6 ಕ್ಷೇತ್ರಗಳಲ್ಲಿ ತನ್ನ ಪ್ರಾಬಲ್ಯವನ್ನ ಸಾಧಿಸಿದೆ, ಕಾಂಗ್ರೆಸ್ 2 ಸ್ಥಾನಗಳಲ್ಲಿ ಪ್ರಾಬಲ್ಯವನ್ನ ಸಾಧಿಸಿದೆ. ಇದೇ ಮತಗಳು ಅಲ್ಲೂ ಬರಬೇಕಾ ಗೊತ್ತಿಲ್ಲ, ಮತದಾರರು ಹೇಗೆ ಮಾಡ್ತಾರೆ ಅಂತ ಹೇಳಿ. ವಿರುದ್ಧವಾಗಿಯೂ ಕೊಡಬಹುದು, ಹಾಗೇನೂ ಕೊಡಬಹುದು, ಹೇಗೆ ಬೇಕಾದ್ರೂ ಕೊಡಬಹುದು. ಇದು ದಾವಣಗೆರೆ ಲೋಕಸಭಾ ಕ್ಷೇತ್ರ. ಅದು ಒಂದು ರೀತಿಯಾಗಿ ಶಾಮನೂರು ಶಿವಶಂಕರಪ್ಪ ಹಾಗೂ GM ಸಿದ್ದೇಶ್ವರ್ ಅವರ ಕುಟುಂಬಕ್ಕೆ ಸೀಮಿತ ಅಂತ ಮಾತ್ರ ಕೇಳಿ ಬರುತ್ತೆ. ಯಾಕಂದ್ರೆ ಮಾವ ಅಳಿಯರಾಗಿದ್ರು ಕೂಡ ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಒಬ್ಬರಿಗೊಬ್ಬರು ಮತ್ತೊಬ್ಬರು ಕಂಡ್ರೆ ಆಗೋದೇ ಇಲ್ಲ ಅವರಿಬ್ಬರಿಗೂ. ಸೊ ಹಾಗಿದ್ದಾಗಲೂ ಈ ಕೆಲಸ ಇದೆ. ಲಿಂಗಾಯತರಲ್ಲಿ ದೊಡ್ಡ ಪ್ರಾಬಲ್ಯ, SC ST ಕೂಡ ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ, 4.5 ಲಕ್ಷ 5.5 ಲಕ್ಷ. ಏನಾಗುತ್ತೆ ಈ ಬಾರಿ ಗೊತ್ತಿಲ್ಲ. ಈಗಿರುವಂತಹ ಕೇಂದ್ರ ಸಚಿವರು, ರಾಜ್ಯ ಸಚಿವರಾಗಿರುವಂತಹ ರಮೇಶ್ ಜಿಗಜಿಣಗಿ ಅವರ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೇರವಾಗಿ ವಿಜಯಪುರಕ್ಕೆ. ಈ ಬಾರಿ ಅದು JDS ತನ್ನ ಕ್ಷೇತ್ರಕ್ಕೆ ಬೇಕು ಅಂತಾನೆ ಈ ಸಲ ಫೋರ್ಸೇಬಲ್ ಆಗಿ ವಿಜಯಪುರವನ್ನ ತನ್ನ ಕ್ಷೇತ್ರವಾಗಿ ಇಟ್ಕೊಂಡಿದೆ. ಸೊ ಹಾಗಿದ್ರೆ 2014ರಲ್ಲಿ ಏನಾಗಿದೆ? ಬಿಜೆಪಿಯ ರಮೇಶ್ ಜಿಗಜಿಣಗಿ ಅವರು 4,71,757 ಮತಗಳನ್ನ ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಪ್ರಕಾಶ್ ರಾಠೋಡ್ 4,01,938 ಮತಗಳನ್ನ ಪಡ್ಕೊಂಡಿದ್ರೆ, JDSನಿಂದ ಕೆ ಶಿವರಾಮ್ 57,551. ಇದೊಂದು ರೀತಿಯಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ JDS ತನ್ನ ಒಂದಿಷ್ಟು ಲಾಭಗಳ ಆಗಕ್ಕೆ ಶುರು ಆಗಬೇಕು ಮುಂದಿನ ಭವಿಷ್ಯದ ನಿಟ್ಟಿನಲ್ಲಿ ಅನ್ನೋ ಕ್ಯಾಲ್ಕುಲೇಷನ್ಗಳನ್ನ JDS ಇಟ್ಕೊಂಡು ವಿಜಯಪುರದ ಮೇಲೆ ಕಣ್ಣನ್ನ ಇಟ್ಟಿದೆ. ಈ ಮೈತ್ರಿಯಲ್ಲೇ ಒಂದಿಷ್ಟು ಲಾಭ ಆಗಬೇಕು ಅನ್ನೋ ಕ್ಯಾಲ್ಕುಲೇಷನ್ಗಳಲ್ಲಿ JDS ಕಣ್ಣನ್ನು ಕಾಣಿಸ್ತಾ ಇದೆ. ಕಾಂಗ್ರೆಸ್ ಅತ್ಯಂತ ಪ್ರಬಲವಾಗಿರುವಂತಹ ಕ್ಷೇತ್ರದಲ್ಲೂ ಕೂಡ JDS ತನ್ನ ಟಿಕೆಟ್ ಅನ್ನ ಪಡ್ಕೊಂಡಿದೆ. ಅಂದ್ರೆ ಕಾಂಗ್ರೆಸ್ನ ಲಾಭವನ್ನ JDS ತನ್ನ ಲಾಭಕ್ಕೋಸ್ಕರ ಮಾಡ್ಕೊಳ್ಳೋಕೆ ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದೆ. ರಮೇಶ್ ಜಿಗಜಿಣಗಿ ಅವರು ಈಗ ಆ ಕ್ಷೇತ್ರದಲ್ಲಿ ಮತ್ತೊಂದು ಬಾರಿ ಗೆಲುವನ್ನ ಸಾಧಿಸೋಕೆ ಮುಂದಾಗ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಾಜಪೇಯಿ ಪ್ರಧಾನಿಯಾಗಿದ್ದಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರೈಲ್ವೆ ಮಂತ್ರಿ ಆದಂತಹ ವಿಜಯಪುರ ಕ್ಷೇತ್ರ ಅದು. ಬಟ್ ಮೀಸಲಾದ ಬಳಿಕ ಸತತವಾಗಿ ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸಿಕೊಳ್ತಾನೆ ಬಂದಿರುವಂತಹ ಕ್ಷೇತ್ರ. ಬಟ್ ನಿಮಗೆ ಎರಡೂ ಕಂಪೇರ್ ಮಾಡಿ ನೋಡಬೇಕು ನಾನು, JDS ಮತ್ತು ಕಾಂಗ್ರೆಸ್ ವೋಟ್ ಶೇರು ಮತ್ತೆ ಬಿಜೆಪಿ ಜೊತೆಗೆ ಕಂಪೇರ್ ಮಾಡಿದಾಗ ಹೇಗಾಗುತ್ತೆ ಅಂತ ಹೇಳಿ. ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಬಿಜೆಪಿ
ಒಟ್ಟು 4,71,000 ಚಿಲ್ಲರೆ ಮತಗಳನ್ನ ಪಡ್ಕೊಂಡಿದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಎರಡೂ ಮತಗಳನ್ನ ನೀವು ಜಾಯಿಂಟ್ ಮಾಡಿದ್ರು ಕೂಡ ಕಂಪೇರ್ ಮಾಡಿದ್ರು ಕೂಡ 4,59,600 ಚಿಲ್ಲರೆ ಮತಗಳಾಗುತ್ತೆ. ಸೊ ಎರಡೂ ಸೇರಿದಾಗ್ಲೂ ಕೂಡ ಬಿಜೆಪಿ ಜೊತೆಗೆ ಟಫ್ ಆಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ರಮೇಶ್ ಜಿಗಜಿಣಗಿ ಅವರು ಒಂದು ಬಾರಿ ಯಡಿಯೂರಪ್ಪನವರ ಅಲೆಯಲ್ಲಿ, ಇನ್ನೊಂದು ಬಾರಿ ಮೋದಿ ಅವರ ಅಲೆಯಲ್ಲಿ ಗೆಲುವನ್ನ ಸಾಧಿಸ್ಕೊಳ್ತಾ ಬಂದಿದ್ದಾರೆ. ಬಟ್ ಈ ಬಾರಿ ಏನಾಗುತ್ತೆ, ಅಲ್ಲಿ ಮೈತ್ರಿ ಇರೋದ್ರಿಂದ ಟಫ್ ಆಗುತ್ತಾ, ಲಾಭ ಆಗುತ್ತಾ, ಹೇಗಾಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಲಿಂಗಾಯತರೆ 6 ಲಕ್ಷ ಮತದಾರರಿದ್ದಾರೆ, ದಲಿತರು 4 ಲಕ್ಷ, ಮುಸ್ಲಿಮರು 2 ಲಕ್ಷ, ಕುರುಬ 2.5 ಲಕ್ಷ ಮತಗಳಲ್ಲಿರೋದ್ರಿಂದ ಇನ್ನು ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರಗಳನ್ನು ಕೂಡ ನಿಮಗೆ ಕೊಡಬೇಕಾಗುತ್ತೆ. ನಾನು ಅದನ್ನು ಕಂಪೇರ್ ಮಾಡಲೇಬೇಕಾಗತ್ತೆ. 2014ರಲ್ಲಿ ತೆಗೆದುಕೊಂಡಂತಹ ಮತಗಳು, 2018ರಲ್ಲಿ ಆಗಿರುವಂತಹ ಟ್ರೆಂಡ್ ಬದಲಾವಣೆ ವಿಧಾನಸಭಾ ಕ್ಷೇತ್ರಗಳದ್ದು ನಿಮ್ಮ ಸ್ಕ್ರೀನ್ ಮೇಲೆ. ಒಟ್ಟು ವಿಜಯಪುರದಲ್ಲಿ ವಿಧಾನಸಭಾ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರಕ್ಕೆ ಒಟ್ಟು 8, ಬಿಜೆಪಿ 3, ಕಾಂಗ್ರೆಸ್ 3, ಜೆಡಿಎಸ್ 2. ಬಿಜೆಪಿ ಮತ್ತು ಕಾಂಗ್ರೆಸ್ ಸಮಬಲದಲ್ಲಿದೆ, ಜೆಡಿಎಸ್ 2 ಇದೆ. ಆದರೆ ಜೆಡಿಎಸ್ ಅಲ್ಲಿ ಕ್ಯಾಂಡಿಡೇಟ್ ಆಗುತ್ತೆ. ಬಟ್ ಇನ್ನೂ ಯಾರು ಅಭ್ಯರ್ಥಿ ಅನ್ನೋದೇ ಇನ್ನೂ ಡಿಸೈಡ್ ಆಗಿಲ್ಲ. ಬಟ್ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಲ್ಲಿ ಈಗಾಗಲೇ 2 ಪ್ರತ್ಯೇಕವಾಗಿರುವಂತಹ ಸಮಾವೇಶಗಳನ್ನ ನಡೆಸಿ ಆಗಿದೆ. ಈಗ ಅಭ್ಯರ್ಥಿ ಯಾರು, ಜೆಡಿಎಸ್ ನಿಂದ ಅಭ್ಯರ್ಥಿ ಯಾರನ್ನ ಇಳಿಸ್ತಾರೆ, ಕಾಂಗ್ರೆಸ್ ನಾಯಕರು ಅದಕ್ಕೆ ಒಪ್ಕೊಳ್ತಾರಾ ಅಥವಾ ಮಂಡ್ಯದ ರೀತಿಯಲ್ಲಿ ಆಗುತ್ತಾ, ಏನಾಗುತ್ತೆ ಅಲ್ಲಿ ಪ್ರಶ್ನೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಇದೆ. ಯಾಕಂತಂದ್ರೆ ಲಿಂಗಾಯತರ ಮತಗಳು ನಿರ್ಣಾಯಕವಾಗುತ್ತೆ. ಜೆಡಿಎಸ್ ಬಳಿ ಇರುವಂತ ನಾಯಕರು ಯಾರು, ಕಾಂಗ್ರೆಸ್ ಅದಕ್ಕೆ ಬೆಂಬಲವನ್ನ ಕೊಡುತ್ತಾ, 4.5 ಲಕ್ಷ ಚಿಲ್ಲರೆ ಮತಗಳನ್ನ ಕಾಂಗ್ರೆಸ್ ಪಡ್ಕೊಂಡಿರೋದು ಸುಲಭವಾಗಿ ಜೆಡಿಎಸ್ಗೆ ಅಡಿಗೆ ಮಾಡಿಬಿಟ್ಟು ಊಟ ಮಾಡಿಸಿ ತಿನ್ಸಕ್ಕಾಗತ್ತಾ? ಈ ಪ್ರಶ್ನೆಗಳು ಅಲ್ಲಿರುವಂತಹ ಕಾಂಗ್ರೆಸ್ನ ನಾಯಕರಲ್ಲಿ ಕಾಡ್ತಾ ಇದೆ ವಿಜಯಪುರದಲ್ಲಿ. ಇನ್ನು ನೇರವಾಗಿ ನಿಮಗೆ ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಅಖಾಡಕ್ಕೆ ಕರ್ಕೊಂಡೇ ಹೋಗ್ಬೇಕು. ಜಿದ್ದಾಜಿನ್ ಅಖಾಡ ಬಂತು ನಿಮ್ಮ ಸ್ಕ್ರೀನ್ ಮೇಲೆ. ಬಳ್ಳಾರಿ 2014ರ ಬಳ್ಳಾರಿಗೂ ಮತ್ತೆ 2018ರಲ್ಲಿ ನಡೆದಂತಹ ಉಪಚುನಾವಣೆಗೂ ಬಹಳ ಅಜಗಜಾಂತರವಾಗಿರುವಂತಹ ವ್ಯತ್ಯಾಸ. 2014ರಲ್ಲಿ ಬಿಜೆಪಿಯಿಂದ ಶ್ರೀರಾಮುಲು 5,34,406 ಮತಗಳನ್ನ ಪಡ್ಕೊಂಡ್ರೆ, ಕಾಂಗ್ರೆಸ್ನಿಂದ NY ಹನುಮಂತಪ್ಪ ಈಗ ಬಿಜೆಪಿಗೆ ಬಂದಿದ್ದಾರೆ, 4,49,262 ಮತಗಳನ್ನ ಪಡ್ಕೊಳ್ತಾರೆ. ಜೆಡಿಎಸ್ ದೊಡ್ಡ ಮಟ್ಟದಲ್ಲಿ ಏನಿಲ್ಲ, ಆರ್ ರವಿನಾಯಕ್ 12,613 ಮತಗಳನ್ನ ಇಲ್ಲಿ ಪಡ್ಕೊಳ್ತಾರೆ. ಸೊ ಹಾಗಿದ್ದಾಗ ರಾಮುಲು ಇಲ್ಲಿ ಗೆದ್ದು ಬಿಟ್ರು. ಬಟ್ ಉಪಚುನಾವಣೆಯಲ್ಲಿ ಏನಾಯ್ತು, ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಯಾಕಾಯ್ತು, ಅದಕ್ಕೆ ಆಮೇಲೆ ಬರ್ತೀನಿ. ಆದ್ರೆ ಈ ಎರಡನ್ನೂ ಕೂಡ ಕಂಪೇರ್ ಮಾಡಿದಾಗ ಏನ್ ಲಾಭ ಆಗುತ್ತೆ, ಯಾಕಂದ್ರೆ ಆ ಲಾಭವನ್ನ ಈಗ ಇಟ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಕಾರಣ ಉಪಚುನಾವಣೆಯ ಬಳಿಕ ಆ ಲಾಭ ಡಬಲ್ ಆಗಿ ನಿಂತ್ಕೊಂಡಿದೆ. ಯಾಕೆ, ಈಗ ಸದ್ಯಕ್ಕೆ 2014ರ ಆ ಕ್ಯಾಲ್ಕುಲೇಷನ್ ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದಾದ ನಂತರ ಆಮೇಲೆ ಬರ್ತೀನಿ 2018ರ ಉಪಚುನಾವಣೆಗೆ. ಬಳ್ಳಾರಿಯಲ್ಲಿ ಬಿಜೆಪಿ 5,34,000 ಚಿಲ್ಲರೆ ರಾಮುಲು ತಗೊಂಡಿರೋದು. ಜೆಡಿಎಸ್ ಮತ್ತು ಕಾಂಗ್ರೆಸ್ ಮತಗಳನ್ನ ನೀವು ಕಂಪೇರ್ ಮಾಡಿದಾಗ 4,61,675 ಆಗಬೇಕಾಗಿತ್ತು. ಹಾಗಿದ್ರೆ 2018ರ ಉಪಚುನಾವಣೆಯಲ್ಲಿ ಸುಲಭವಾಗಿ ಬಿಜೆಪಿ ಗೆದ್ದು ಬಿಡ್ಬೋದಾಗಿತ್ತಲ್ವಾ? ಯಾಕೆ ಗೆಲ್ಲೋಕ್ಕಾಗ್ಲಿಲ್ಲ? ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಾಗ ಈ ಕ್ಯಾಲ್ಕುಲೇಷನ್ಗಳು ಹೇಗಾಯಿತು, ಉಪಚುನಾವಣೆಯಲ್ಲಿ ಏನಾಯಿತು, ಅದಕ್ಕೂ ವಾಪಸ್ ಬಂದಾಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಹೇಗಾಯಿತು ಅಂತ ಹೇಳಿ. ಬಿಜೆಪಿಗೂ ಜೆಡಿಎಸ್ ಮತ್ತು ಕಾಂಗ್ರೆಸ್ಸಿಗೂ ವ್ಯತ್ಯಾಸ ನೋಡಿ, ಎರಡು ಸೇರಿಕೊಂಡಾಗ ಇದು 2014ರದ್ದು. ಬಟ್ 2018ಕ್ಕೆ ಏನಾಗುತ್ತೆ, 2018ರಲ್ಲಿ ಏನಾಗುತ್ತೆ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ, ಅದಕ್ಕೆ ಬರ್ತಾ ಇದ್ದೀನಿ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ. ಯಾವ ರೀತಿಯಾಗಿ ವ್ಯತ್ಯಾಸಗಳಾಗುತ್ತೆ ಅಂದ್ರೆ, ಬಿಜೆಪಿಯ ಜೆ ಶಾಂತ ಅವರು ಅಖಾಡಕ್ಕಿಳಿತಾರೆ. ಅವರು ರಾಮುಲು ಅವರು ತೆಗೆದುಕೊಂಡಂತಹ ಆ ಮತಗಳಿಗೂ 5,34,000 ಮತಗಳಿಗೂ, ಜೆ ಶಾಂತ ಅವರು ತೆಗೆದುಕೊಂಡಂತಹ 3,85,000 ಮತಗಳಿಗೂ ಯಾವ ವ್ಯತ್ಯಾಸ, ಅಜಗಜಾಂತರ ವ್ಯತ್ಯಾಸ. ಎಕ್ಸಾಕ್ಟ್ಲಿ ನೀವು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮತ ಬ್ಯಾಂಕ್ಗಳನ್ನ ನೋಡಿ, VS ಉಗ್ರಪ್ಪನವರು 6,28,365 ಮತಗಳನ್ನ ಪಡ್ಕೊಳ್ತಾರೆ ಇಲ್ಲಿ ಹೆಚ್ಚಾಗಿ. ಸೊ ಅವರಿಬ್ಬರ ಕ್ಯಾಲ್ಕುಲೇಷನ್ಗಳು ಡಬಲ್ ಆಗುತ್ತೆ. ಇದಕ್ಕೆ ಕಾರಣಗಳನ್ನ ಬಿಜೆಪಿ ಏನೇನೇನೋ ಹೇಳುತ್ತೆ, ಅಲ್ಲಿರುವಂತ ರಾಜಕೀಯ ವಿಶ್ಲೇಷಣೆಗಳು ಬೇರೆ ಬೇರೆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಬಟ್ ಇದೇ ರೀತಿಯಾದಂತ ಟ್ರೆಂಡ್ ಈ ಬಾರಿ ನಡೆಯುತ್ತಾ ಅನ್ನೋ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿದೆ. ಅಭ್ಯರ್ಥಿ ಯಾರನ್ನು ಇಳಿಸ್ತಾರೆ ಅನ್ನೋದು ಬಿಜೆಪಿಯಲ್ಲೂ ಕೂಡ ಇನ್ನೂ ಫೈನಲ್ ಆಗಿಲ್ಲ, ಅದಕ್ಕೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಟ್ ಕಾಂಗ್ರೆಸ್ ಮಾತ್ರ ತನ್ನ ತೆಕ್ಕೆಯಲ್ಲಿ ಇಟ್ಕೊಂಡಿದೆ ಬಳ್ಳಾರಿಯನ್ನ, ಉಗ್ರಪ್ಪನವರೇ ಅಲ್ಲಿ ಅಖಾಡಕ್ಕೆ ಇಳಿಯೋದು ಅನ್ನೋದು. ಸೊ ಹಾಗಿದ್ರೆ ನೇರವಾಗಿ ನಿಮಗೆ ಮತ್ತೊಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಕ್ಷೇತ್ರ ಹೋಗ್ತೀನಿ ಅದಕ್ಕೆ, ಅದು ಕೂಡ ಜೆಡಿಎಸ್ ತೆಕ್ಕೆಯಲ್ಲಿದೆ. ಬಟ್ ಬಳ್ಳಾರಿ ಇನ್ನೊಂದು ಇದೆ ಅಲ್ವಾ, ಹೇಳಲೇಬೇಕು ಇದನ್ನು ಕೂಡ.
ಬಳ್ಳಾರಿ ವಿಧಾನಸಭಾ ಕ್ಷೇತ್ರಗಳ ವಿಚಾರದಲ್ಲಿ ನೋಡೋದಾದ್ರೆ ವಿಧಾನಸಭಾ ಕ್ಷೇತ್ರಗಳು ಒಟ್ಟು 8, ಬಿಜೆಪಿ 2, ಕಾಂಗ್ರೆಸ್ 6. ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗಿ ತಂದುಕೊಟ್ಟಿದ್ದು. ಸೊ ಹಾಗಾಗಿನೇ ಬಿಜೆಪಿ ಇಲ್ಲೊಂದು ರೀತಿಯಾಗಿ ಆ ಮತ ಬ್ಯಾಂಕ್ಗಳೇನಿತ್ತು ತುಂಬಾ ಕಡಿಮೆ ಆಗಿರೋದಕ್ಕೆ ಕಾರಣವಾಯಿತು. ಕಾಂಗ್ರೆಸ್ಗೆ ತುಂಬಾ ಲಾಭ ಆಗಿತ್ತು 6 ಮತಗಳನ್ನ. ಕಾಂಗ್ರೆಸ್ನಲ್ಲಿ ಎಷ್ಟೇ ತಿಕ್ಕಾಟಗಳಿದ್ರು, ಎಷ್ಟೇ ಭುಗಿಲೆದ್ದಿದ್ರು ಕೂಡ, ಅಸಮಾಧಾನಗಳು ಕೂಡ ಇದ್ರು, ಉಗ್ರಪ್ಪನವ್ರನ್ನ ಗೆಲ್ಲಿಸ್ಕೊಂಡು ಬಂದ್ರು. ಬಟ್ ಅದೇ ಈ ಬಾರಿ ಆಗುತ್ತಾ? ಹಾಗಾಗಲ್ಲ, ಬದಲಾವಣೆ ಆಗ್ಬಹುದು. ಇನ್ನು ಮತ್ತೊಂದು ಜೆಡಿಎಸ್ ತೆಕ್ಕೆಗೆ ಹೋಗಿರುವಂತಹ ಕ್ಷೇತ್ರ ಅಂದ್ರೆ ಅದು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರ. ಎಕ್ಸಾಕ್ಟ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನೀವು ಗಮನಿಸೋದಾದ್ರೆ 2014ರಲ್ಲಿ ಬಿಜೆಪಿಯ ಶೋಭಾ ಕರಂದ್ಲಾಜೆ ಅವರು 5,81,000 ಚಿಲ್ಲರೆ ಮತಗಳನ್ನ, ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ಅವರು 3,99,525. ಈ ಬಾರಿ ಅಭ್ಯರ್ಥಿ ಅವರೇ ಆಗ್ತಾರೆ ಅನ್ನೋ ದೊಡ್ಡ ಮಟ್ಟದಲ್ಲಿ ಇದೆ. ಬಟ್ ನಾನೆಲ್ಲೂ ಜೆಡಿಎಸ್ಗೆ ಹೋಗಲ್ಲ ಅನ್ನೋ ಮಾತನ್ನ ಜಯಪ್ರಕಾಶ್ ಹೆಗಡೆ ಅವರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ನು ಧನಂಜಯ್ ಕುಮಾರ್ ಅವರು ಈಗ ಸದ್ಯಕ್ಕೆ ಅವರು 14,895 ಮತಗಳನ್ನ ಪಡ್ಕೊಂಡಿದ್ರು. ಬಟ್ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಎರಡೂ ಈ ಮತಗಳನ್ನ ಮರ್ಜ್ ಮಾಡಿದಾಗಲೂ ಕೂಡ ಸ್ಕ್ರೀನ್ ಮೇಲೆ ಬರುತ್ತೆ, ಅದು ಎರಡನ್ನೂ ಕೂಡ ಮರ್ಜ್ ಮಾಡಿದಾಗ ಬಿಜೆಪಿಯ ಎದುರಾಳಿಯಾಗಿ ನಿಲ್ಲೋಕೆ ಉಡುಪಿ ಮತ್ತು ಚಿಕ್ಕಮಗಳೂರಲ್ಲಿ ಸಾಧ್ಯನೇ ಇಲ್ಲ ಅನ್ನೋ ಮಾತುಗಳಿದೆ. ಸೊ ಅದರ ಬದಲಾಗಿನೇ ಚಿಕ್ಕಬಳ್ಳಾಪುರ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ ಜೆಡಿಎಸ್ಗೆ ಅನ್ನೋ ಮಾತುಗಳಿತ್ತು. ಸೊ ಈ ಬಾರಿ ಏನಾಗುತ್ತೆ ಗೊತ್ತಿಲ್ಲ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಗೆ ಒಂದಿಷ್ಟು ಅಸಮಾಧಾನಗಳಿದೆ, ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ ಶೋಭಾ ಕರಂದ್ಲಾಜೆ ಅವರನ್ನು ಮಾತುಗಳು ಕೂಡ ಅಲ್ಲಿದೆ. ಅದು ಮೈತ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಗೊತ್ತಿಲ್ಲ. ಬಟ್ ಬೇಸ್ ಏನಿದೆ ಗೊತ್ತಿಲ್ಲ. ಬಟ್ ನಿಮ್ಗೆ ಇಲ್ಲಿ ಗಮನಿಸ್ತಾ ಇದ್ದೀನಿ 2014ರ ಕಾಂಗ್ರೆಸ್ ಮತ್ತು ಜೆಡಿಎಸ್ ರದ್ದು 4,14,000, 5,81,000. ಆಗ್ಲೇ ಹೇಳಿದೆ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿದೆ ಅಂದ್ರೆ 1.5 ಲಕ್ಷ ಮತಗಳಿದೆ. ಸೊ ಹಾಗಾಗಿ ಅವೆರಡೂ ವ್ಯತ್ಯಾಸಗಳನ್ನ ಕಂಪೇರ್ ಮಾಡೋಕೆ ಸಾಧ್ಯ ಆಗೋದಿಲ್ಲ ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ. ಸೊ ಉಡುಪಿ ಚಿಕ್ಕಮಗಳೂರಿನ ಕತೆ ಇದಾದ್ರೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಒಂದು ರೀತಿಯಾದಂತಹ ಕ್ಯಾಲ್ಕುಲೇಷನ್ಗಳು, ವಿಧಾನಸಭೆ ಲೆಕ್ಕಾಚಾರಗಳನ್ನ ಕೂಡ ನಿಮ್ಮ ಮುಂದೆ ಇಡಬೇಕಾಗತ್ತೆ. ಉಡುಪಿ ಮತ್ತು ಚಿಕ್ಕಬಳ್ಳಾಪುರದ ಲೆಕ್ಕಾಚಾರಗಳು ಈ ರೀತಿಯಾಗಿದೆ. ವಿಧಾನಸಭಾ ಕ್ಷೇತ್ರಗಳು ಒಟ್ಟು 8, ಬಿಜೆಪಿಯ 7, ಕಾಂಗ್ರೆಸ್ನ 1. ಉಡುಪಿ ಮತ್ತು ಚಿಕ್ಕಮಗಳೂರಿನ ಈ ಲೆಕ್ಕಾಚಾರಗಳು ವಿಧಾನಸಭಾ ಕ್ಷೇತ್ರಗಳು 8 ಈ ಬಾರಿಯ ಲೋಕಸಭಾ ಕ್ಷೇತ್ರಕ್ಕೆ, ಬಿಜೆಪಿಯ 7, ಕಾಂಗ್ರೆಸ್ನ 1 ಸೀಟು ಅಲ್ಲಿ ಗೆದ್ದಿರೋದು. ಹಾಗಾಗಿನೇ ಬಿಜೆಪಿಗೆ ಇದು ದೊಡ್ಡ ಮಟ್ಟದಲ್ಲಿ ಲಾಭ ಆಗೋದು. ನಾನು ನೇರವಾಗಿ ಮತ್ತೊಂದು ಜಿದ್ದಾಜಿದ್ದಿನ ಕಣ ಮಂಡ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಂಡ್ಯದ ಲೋಕಸಭಾ ಚುನಾವಣೆ ಈ ಬಾರಿ ಅಂತೂ ತುಂಬಾ ಕಾವೇ ಇರ್ತಾ ಇದೆ. ಬಿಸಿಲು ಹೇಗೆ ಇರ್ತಾ ಇದೆಯೋ ಅದು ಹಾಗೆ ಇದೆ. ಇನ್ನು 2014ರ ಲೋಕಸಭಾ ಚುನಾವಣೆಯ ಲೆಕ್ಕಾಚಾರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಜೆಡಿಎಸ್ನ CS ಪುಟ್ಟರಾಜ್ ಅವರು 5,24,000 ಚಿಲ್ಲರೆ ಮತಗಳನ್ನ ಪಡ್ಕೊಂಡಿದ್ರು. ಕಾಂಗ್ರೆಸ್ನಿಂದ ರಮ್ಯಾ 5,18,852 ಮತಗಳು, 6,000 ಮತಗಳಿಂದ ಸೋತ ನಂತರ ಈ ಕಡೆ ತಲೆನೂ ಹಾಕದೇನೆ ಎಸ್ಕೇಪ್ ಆಗಿ ಹೋಗ್ಬಿಟ್ಟವರು ರಮ್ಯಾ ಅವರು. ಇನ್ನು ಬಿಜೆಪಿಯಿಂದ ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಅವರು 86,900 ಚಿಲ್ಲರೆ ಮತಗಳನ್ನ ಪಡ್ಕೊಂಡಿದ್ರು. ಸೊ ಇಲ್ಲಿ ಜೆಡಿಎಸ್ ತನ್ನ ಭದ್ರಕೋಟೆಯಾಗಿ ಉಳಿಸ್ಕೊಂಡಿದೆ ಮಂಡ್ಯದಲ್ಲಿ ಇರುವಂತಹ ಈಗ ಲೋಕಸಭಾ ಕ್ಷೇತ್ರಕ್ಕೆ ಕನ್ಸಿಡರ್ ಮಾಡೋದಾದ್ರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರುತ್ತೆ. ಆ 8 ವಿಧಾನಸಭಾ ಕ್ಷೇತ್ರಗಳ ಒಂದು ಕ್ಯಾಲ್ಕುಲೇಷನ್ಗಳು ಹೇಗಿದೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಎಲ್ಲೂ ಯಾವ ಪಕ್ಷವೂ ಇರಲಾರ್ದಂಥ ಮತ ಬೇಟೆಯನ್ನ ಜೆಡಿಎಸ್ ಅಲ್ಲಿ ಮಾಡ್ಕೊಂಡಿರೋದು. ಆದ್ರೆ ವೋಟ್ ಕ್ಯಾಲ್ಕುಲೇಷನ್ಗಳನ್ನ ನಿಮ್ಮ ಮುಂದೆ ಇಡೋದಾದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಅದ್ದು ಬಿಜೆಪಿ ಜೊತೆಗೆ ಕಂಪೇರ್ ಮಾಡೋದಾದ್ರೆ 86,000 ಚಾನ್ಸೇ ಇಲ್ಲ ನಿಮ್ಗೆ ಕಂಪೇರ್ ಮಾಡ್ಕೊಳ್ಳೋಕೆ. ಆದ್ರೆ ಉಪಚುನಾವಣೆಯಲ್ಲಿ ಕಂಪೇರ್ ಮಾಡೋಕ್ಕಾಗತ್ತೆ. ಬಿಜೆಪಿ 2014ರಲ್ಲಿ 86,993 ಮತಗಳನ್ನ ಪಡ್ಕೊಂಡಿದ್ರೆ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಸೇರಿಸ್ಕೊಂಡ್ರೆ 10,43,000 ಅಂತಂದ್ರೆ 1 ಲಕ್ಷನೂ ಕೂಡ ಬಿಜೆಪಿ ಪಡ್ಕೊಂಡಿರ್ಲಿಲ್ಲ 2014ರಲ್ಲಿ. ಈ ನಂಬರ್ಸ್ ಅನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಆಮೇಲೆ ಬಂದು ಹೇಳ್ತೀನಿ 2018ರ ಉಪಚುನಾವಣೆಯಲ್ಲಿ ಆಗಿದ್ದೇನು ಅಂತ ಹೇಳಿ. ನಿಮ್ಮ ಸ್ಕ್ರೀನ್ ಮೇಲೆ ಅದನ್ನು ಕೂಡ ತೋರಿಸ್ತೀನಿ ನಾನು. 86,000, 60,000 ಮತಗಳು, 70,000 ಮತಗಳು, 80,000 ಪಡ್ಕೊಳ್ಳುವಂತಹ ಬಿಜೆಪಿ 2018ರ ಉಪಚುನಾವಣೆಯಲ್ಲಿ ಏಕಾಏಕಿ ಹೈಯಾಗಿ ಇರುತ್ತೆ. ನಿಮಗೆ ಆ ಲೆಕ್ಕಗಳನ್ನು ಹೇಳ್ತೀನಿ. ಆದರೆ ಮೊದಲನೇದಾಗಿ ನಾನು ಆಗ್ಲೇ ಹೇಳಿದೆ, ಯಾವ ಪಕ್ಷವೂ ಕೂಡ ಪಡ್ಕೊಳ್ಳಾರ್ದಂತಹ ಸೀಟ್ಗಳನ್ನ ಒಂದೇ ಒಂದು ಕ್ಷೇತ್ರದಲ್ಲಿ ಪಡ್ಕೊಂಡಿರೋದಂತಂದ್ರೆ ಅದು ಜೆಡಿಎಸ್. ಅದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ 8 ವಿಧಾನಸಭಾ ಕ್ಷೇತ್ರಗಳ ತನ್ನ ತೆಕ್ಕೆಯಲ್ಲಿ ಇಟ್ಕೊಂಡಿದೆ. ಮಂಡ್ಯದಲ್ಲಿರುವಂತಹ 7 ವಿಧಾನಸಭಾ ಕ್ಷೇತ್ರಗಳು KR ನಗರ ಇದಕ್ಕೆ ಸೇರ್ಕೊಳ್ಳುತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ. ಹಾಗಾಗಿ 8 ವಿಧಾನಸಭಾ ಕ್ಷೇತ್ರಗಳು ಈಗ ಜೆಡಿಎಸ್ನ ತೆಕ್ಕೆಯಲ್ಲಿದೆ. ಅದರಲ್ಲಿ 3 ಸಚಿವರಿದ್ದಾರೆ, 3 ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ. ಸಂಪೂರ್ಣವಾಗಿ ಜೆಡಿಎಸ್ ಮಯವಾಗಿ ಹೋಗಿದೆ. ಹಾಗಾಗಿನೇ ಮಂಡ್ಯ ನಮಗ್ ಕೊಡಿ ಅಂತಾನೆ ಪಟ್ಟು ಹಿಡ್ಕೊಂಡು ಜೆಡಿಎಸ್ ಕೇಳಿದ್ದು.
ಆದರೆ ಕಾಂಗ್ರೆಸ್ ಮಾತ್ರ ಕಾರ್ಡ್ ಅನ್ನ ಪ್ಲೇ ಮಾಡಿದೆ. ಅದು ಯಾವ ಕಾರ್ಡ್ ನಿಮಗೆ ಗೊತ್ತಿದೆ. ಎಕ್ಸಾಕ್ಟ್ಲಿ ನಾನು 2018ರ ಉಪಚುನಾವಣೆ ಲೆಕ್ಕಾಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೆ. ಕಾಂಗ್ರೆಸ್ ಪ್ಲಸ್ ಜೆಡಿಎಸ್ ಅಲ್ಲಿ 10 ಲಕ್ಷ ಮತಗಳನ್ನ ಪಡ್ಕೊಂಡಿತ್ತು. ಗಮನಿಸ್ಕೊಳ್ಳಿ, ಅಲ್ಲಿ 10 ಲಕ್ಷ ಮತಗಳು. ಬಟ್ ಕಾಂಗ್ರೆಸ್ ಪ್ಲಸ್ ಜೆಡಿಎಸ್ ಶಿವರಾಮೇಗೌಡರನ್ನ ಕಣಕ್ಕಿಳಿಸಿದಾಗ ಇಲ್ಲಿ ಪಡ್ಕೊಂಡಿದ್ದು 5,69,347 ಮತಗಳನ್ನ. ಬಟ್ ಬಿಜೆಪಿ ಡಾಕ್ಟರ್ ಸಿದ್ದರಾಮಯ್ಯನವರು 2,44,000 ಪಡ್ಕೊಳ್ತಾರೆ. 86,000 ಮತಗಳಲ್ಲಿ 2,44,000 ಮತಗಳಲ್ಲಿ ಎಲ್ಲವೂ ಕೂಡ ಕಾಂಗ್ರೆಸ್ಸಿನ ಮತಗಳು ಬಿಜೆಪಿಗೆ ಕನ್ವರ್ಟ್ ಆಗಿರೋದು. ಸೊ ಹಾಗಾಗಿ ನಾನು ಹೇಳೋದು, ಮೈತ್ರಿಯಲ್ಲಿ ಏನು ಬೇಕಾಗುತ್ತೋ ಅದೆಲ್ಲವೂ ಕೂಡ ಆಗೋಕ್ಕಿಲ್ಲ ಅಂತ ಹೇಳಿ. ಜೆಡಿಎಸ್ಗೆ ಕಾಂಗ್ರೆಸ್ ಮೇಲೆ ಕೋಪ, ಕಾಂಗ್ರೆಸ್ಗೆ ಜೆಡಿಎಸ್ ಮೇಲೆ ಕೋಪ. ಹಳೆ ಮೈಸೂರಲ್ಲಿ ಕಾಂಗ್ರೆಸ್ ಓಟ್ಗಳು ಬಿಜೆಪಿಗೂ ಬರ್ಬೋದು, ಜೆಡಿಎಸ್ನ ಓಟ್ಗಳು ಬಿಜೆಪಿಗೂ ಬರ್ಬೋದು. ಇಬ್ಬರೂ ಕೂಡ ಎದುರಾಳಿಗಳಾಗಿರೋದ್ರಿಂದ ಸಾಧ್ಯ ಆಗೋದಿಲ್ಲ. ಏನ್ ಬೇಕಾದರೂ ಆಗ್ಬೋದು. ಬಟ್ ಮ್ಯಾಥಮೆಟಿಕ್ಸ್ ಹೀಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಇನ್ನೊಂದು ಕ್ಷೇತ್ರವನ್ನ ಕೂಡ ನಿಮಗೆ ತೋರಿಸ್ತೀನಿ. ನಾನು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಬೀದರ್ನ ಲೋಕಸಭಾ ಕ್ಷೇತ್ರವನ್ನು ಒಂದ್ಸಲ ನೋಡ್ಕೊಂಡೋಣ. ಬೀದರ್ನಲ್ಲಿ ಈ ಬಾರಿ ಏನಿದೆ, 2014ರಲ್ಲಿ ಆಗಿದ್ದು. ಬಿಜೆಪಿಯಿಂದ ಭಗವಂತ್ ಕುಬಾ 4,59,260 ಮತಗಳನ್ನ ಪಡ್ಕೊಂಡಿದ್ರು. ಕಾಂಗ್ರೆಸ್ನಿಂದ ದಿವಂಗತ ಧರ್ಮಸಿಂಗ್ ಅವರು 3,67,068 ಮತಗಳನ್ನ ಪಡ್ಕೊಂಡು ಸೋಲನ್ನ ಅನುಭವಿಸಿದ್ರು ಭಗವಂತ್ ಕುಬಾ ಅವರ ವಿರುದ್ಧವಾಗಿ. ಇನ್ನು ಜೆಡಿಎಸ್ನಿಂದ ಬಂಡೆಪ್ಪ ಕಾಶೆಂಪುರ್ ಈಗ ವಿಧಾನಸಭೆಯಲ್ಲಿ ಸಚಿವರು ಕೂಡ ಆಗಿದ್ದಾರೆ. ಅವರು ಶಾಸಕರಾದ ನಂತರ 58,728 ಮತಗಳನ್ನ ಬಂಡೆಪ್ಪ ಕಾಶೆಂಪುರ್ ಪಡ್ಕೊಂಡಿದ್ರು. ಸೊ ಎರಡನ್ನೂ ಕೂಡ ಮರ್ಜ್ ಮಾಡಿದಾಗ ನಿಮಗೆ ಭಗವಂತ್ ಕುಬಾ ಅವರ ಜೊತೆಗೆ ಮ್ಯಾಚ್ ಮಾಡೋಕೆ ಸ್ವಲ್ಪ ಹತ್ತಿರದಲ್ಲೇ ಬರ್ತಾರೆ. ಹಾಗಾಗಿ ನೆಕ್ ಟು ನೆಕ್ ಫೈಟ್ ಇರುವಂತಹ ಕ್ಷೇತ್ರ ಬೀದರ್ ಕೂಡ. ಸೊ ಬೀದರ್ನಲ್ಲಿ ಈ ಬಾರಿ ಏನಾಗುತ್ತೆ ಅನ್ನೋದು ಒಂದು ಕಡೆ ಆದರೆ, ಈ ಲೆಕ್ಕಾಚಾರಗಳ ಮಧ್ಯದಲ್ಲೇನೆ ಬೀದರ್ನಲ್ಲಿ ಈ ಬಾರಿ ಹೊಸ ಒಂದು ಕಾರ್ಡ್ ಅನ್ನ ಪ್ಲೇ ಮಾಡೋಕೆ ಕಾಂಗ್ರೆಸ್ ಕೂಡ ರೆಡಿ ಮಾಡಿಕೊಂಡಿದೆ. ಅದ್ಯಾವುದು ಕಾಯ್ತಾ ಇರಿ. ಬಿಜೆಪಿ 4,59,000 ನಿಮ್ಗೆ ಹೇಳಿದೆ. ಬಟ್ ಎರಡನ್ನೂ ಸೇರಿದಾಗ ನಿಮಗೆ ನೋಡಿ ಬಹಳ ವ್ಯತ್ಯಾಸ ಆಗೋದಿಲ್ಲ. 25,30,000 ಮತಗಳು ಮಾತ್ರ ವ್ಯತ್ಯಾಸ ಆಗಕ್ಕೆ ಶುರು ಆಗುತ್ತೆ. ಸೊ ಇದನ್ನೇ ಕಾರ್ಡನ್ನ ಪ್ಲೇ ಮಾಡೋಕೆ ಈ ಬಾರಿ ಮೈತ್ರಿ ಪ್ರಯತ್ನ ಪಡ್ತಾ ಇದೆ. ಬಟ್ ಏನಾಗುತ್ತೆ ಈ ಬಾರಿ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಬೀದರ್ ಕ್ಷೇತ್ರದಲ್ಲಿ. ಕಾರಣ, ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು ಗಮನಿಸೋದಾದ್ರೆ ಒಟ್ಟು 8 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ 5, ಬಿಜೆಪಿ 2, ಜೆಡಿಎಸ್ 1 ಸೀಟ್ಗಳನ್ನ ಅಲ್ಲಿ ಪಡ್ಕೊಂಡಂಗಿದೆ. ವಿಧಾನಸಭೆ ಜೆಡಿಎಸ್ 1 ಸೀಟ್ಗಳನ್ನ ಪಡ್ಕೊಂಡಿದೆ. ಸೊ ಹಾಗಾಗಿ ಬೀದರ್ನ ಲೋಕಸಭಾ ಕ್ಷೇತ್ರ ಈ ಬಾರಿ ನೆಕ್ ಟು ನೆಕ್ ಫೈಟ್ ಅಲ್ಲಿದೆ. ಆ ಕಡೆನೂ ಆಗ್ಬೋದು, ಈ ಕಡೆನೂ ಆಗ್ಬೋದು. ಬಟ್ ಅಲ್ಲಿ ಧರಮ್ ಸಿಂಗ್ ಅವರು ಇಲ್ಲ. ಸೊ ಹಾಗಾಗಿ ಅದರ ಪ್ಲಸ್ ಪಾಯಿಂಟ್ ಬಿಜೆಪಿಗೆ ಆಗತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನಾಗುತ್ತೆ ಏನಿಲ್ಲ ಎಲ್ಲವೂ ಕೂಡ ಇದೆ. ಏನಾಗುತ್ತೆ ಗೊತ್ತಿಲ್ಲ ನನಗೆ. ಸದ್ಯಕ್ಕಂತೂ ಬೀದರ್ ವಿಧಾನಸಭಾ ಕ್ಷೇತ್ರಗಳನ್ನ ಈಗಾಗಲೇ ಹೇಳ್ತಾ ಇದೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 2 ಗೆದ್ದಿದ್ರೆ, ಕಾಂಗ್ರೆಸ್ 5 ಗೆದ್ದಿದೆ, ಜೆಡಿಎಸ್ 1 ಸೀಟ್ಗಳನ್ನ ಗೆದ್ದಿದೆ. ಇದೇ ವೋಟುಗಳನ್ನ ಶೇರ್ ಏನಿದೆ ಇದು ಲೋಕಸಭೆಗೆ ಆಗಲ್ಲ, ಖಂಡಿತವಾಗಿಯೂ ಕೂಡ ಆಗಲ್ಲ. ಬದಲಾವಣೆಗಳು ಆಗ್ತಾ ಇರುತ್ತೆ. ವಿಧಾನಸಭೆಗೆ ನೋಡಿ ಜನ ವೋಟ್ ಹಾಕೋದೇ ಬೇರೆ, ಲೋಕಸಭೆಗೆ ಜನ ನೋಡಿ ವೋಟ್ ಹಾಕೋದೇ ಬೇರೆ. ಸೊ ಹಾಗಾಗಿ ವ್ಯತ್ಯಾಸಗಳು ಆಗಕ್ಕೆ ಶುರು ಆಗುತ್ತೆ. ಮೈತ್ರಿಯ ಲಾಭ ಮೈತ್ರಿಗೆ ಆಗುತ್ತೋ ಅಥವಾ ಮೈತ್ರಿಯ ಲಾಭ ಬಿಜೆಪಿಗೆ ಆಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ. ನಾನಾಗ್ಲೇ ಹೇಳ್ತಾ ಇದ್ದಂಗೆ ಇಷ್ಟೊಂದು ಜೆಡಿಎಸ್ ತಗೊಂಡ್ಬಿಟ್ಟಿದೆ, ಇಷ್ಟೊಂದು ಕಾಂಗ್ರೆಸ್ ತಗೊಂಡ್ಬಿಟ್ಟಿದೆ, ಅವೆರಡನ್ನು ಸೇರಿಸ್ಬಿಟ್ರೆ ಇಷ್ಟೊಂದು ಲೆಕ್ಕ ಆಗ್ಬಿಡ್ತು ಅಂದ್ರೆ ಮ್ಯಾಥಮೆಟಿಕ್ಸ್ ರಾಜಕೀಯದಲ್ಲಿ ವರ್ಕೌಟ್ ಆಗಕ್ಕೆ ಚಾನ್ಸೇ ಇಲ್ಲ. ಕೆಮಿಸ್ಟ್ರಿನೇ ಬೇರೆ ಈ ಲೆಕ್ಕಾಚಾರಗಳಲ್ಲಿ. ಇನ್ನೊಂದು ಲೋಕಸಭಾ ಕ್ಷೇತ್ರವನ್ನ ಕೂಡ ನಿಮಗೆ ತೋರಿಸ್ತೀನಿ. ಹಾವೇರಿಯ ಲೋಕಸಭಾ ಕ್ಷೇತ್ರ. ಹಾವೇರಿಯ ಲೋಕಸಭಾ ಕ್ಷೇತ್ರ ಏನಿದೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಹಾವೇರಿಯ ಲೋಕಸಭಾ ಕ್ಷೇತ್ರ. ಎಸ್, ಎಕ್ಸಾಕ್ಟ್ಲಿ. ಹಾವೇರಿಯಲ್ಲಿ ಬಿಜೆಪಿ ಶಿವಕುಮಾರ್ ಉದಾಸಿ ಅವರು 5,66,790 ಮತಗಳನ್ನ ಪಡ್ಕೊಂಡಿದ್ರು. ಕಾಂಗ್ರೆಸ್ನಿಂದ ಸಲೀಂ ಅಹಮದ್ 4,79,000 ಮತಗಳನ್ನ ಪಡ್ಕೊಂಡಿದ್ರು. ಜೆಡಿಎಸ್ನಿಂದ ರವಿ ಮೆಣಸಿನಕಾಯಿ 45,659 ಮತಗಳನ್ನ ಪಡ್ಕೊಂಡಿದ್ರು. ಇವೆರಡು ಮತಗಳನ್ನ ಸೇರಿಸ್ಕೊಂಡಾಗ್ಲೂ ಕೂಡ ಶಿವಕುಮಾರ್ ಉದಾಸಿ ಅವರ ವಿರುದ್ಧ ಸೆಣಸೋಕೆ ತುಂಬಾ ಕಷ್ಟ ಆಗಿತ್ತು. ಬಟ್ ಈ ಬಾರಿ ಕಾಂಗ್ರೆಸ್ ಯಾರ ಅಭ್ಯರ್ಥಿಯನ್ನ ನಿಲ್ಲಿಸುತ್ತೆ ಅಂತ ತುಂಬಾ ಫೈಟ್ ಇದೆ ಹಾವೇರಿಯಲ್ಲಿ. ಕಾಂಗ್ರೆಸ್ನಲ್ಲಿ ನಾನ್ ನಿಲ್ಬೇಕು ಅಂತ ಸಲೀಂ ಅಹಮದ್ ಅವರು ಮತ್ತೊಂದು ಬಾರಿ ಪ್ರಯತ್ನವನ್ನು ನಡೆಸಿದ್ದಾರೆ. ಬಟ್ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಈಗ ಡಿಪೆಂಡ್ ಆಗುತ್ತೆ. ಒಳ ಜಗಳವನ್ನ ಜಾಸ್ತಿ ಇದೆ. ಆ ಒಳ ಜಗಳ ಮರೆತು ಕಾಂಗ್ರೆಸ್ಸಿಗೆ ಈ ಬಾರಿ ಮೈತ್ರಿಯಲ್ಲಿ ಏನಾದರೂ ಆಗುತ್ತಾ ಅಂತ ಹೇಳಿ.